Greetings to you all in the name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. So it is a joyful journey of studying the journey of Israel from Red Sea to Jordan River. ಇಸ್ರಾಯೇಲರು ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆ ಒಳಗೆ ಪ್ರಯಾಣ ಮಾಡಿದಂತ ಈ ಒಂದು ಅಸತ್ಯವೇದ ಅಧ್ಯಯನವನ್ನ ನಾವು ಅಧ್ಯಯನ ಮಾಡುವುದರಲ್ಲಿ ಬಹಳ ಸಂತೋಷವುಳ್ಳವರಾಗಿದ್ದೇನೆ. ಇದೊಂದು ಸಂತೋಷಕರವಾದಂತ ಒಂದು ಅನುಭವ ಯಾತ್ರೆಯಾಗಿದೆ. So in this we are learning how God shaped the nation of his people. ಇಲ್ಲಿ ನಾವು ಯಾವ ರೀತಿಯಾಗಿ ದೇವರು ತನ್ನ ಜನಾಂಗವನ್ನ ರೂಪಾಂತರಗೊಳಿಸಿದನು, ಅವರನ್ನು ರೂಪಿಸಿದನು ಒಂದು ದೊಡ್ಡ ಜನಾಂಗವಾಗಿ ಎಂಬಂತ ವಿಚಾರವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. How he revealed himself to them, his several attributes. ಯಾವ ರೀತಿಯಾಗಿ ದೇವರು ತನ್ನ ಗುಣಾತಿಶಯಗಳನ್ನ ಇಸ್ರಾಯೇಲ್ ಮಕ್ಕಳಿಗೆ ಪ್ರಕಟಪಡಿಸಿಕೊಂಡನು ಎಂಬಂತ ವಿಚಾರವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. So today lesson 17 deals with a holy people. ಈ ದಿನದ ಈ ಒಂದು ಅಧ್ಯಯನವು 17ನೇ ಪಾಠ. ಇದು ಪವಿತ್ರ ಜನರು ಅಂದ್ರೆ ಪವಿತ್ರರಾದಂತ ಈ ಒಂದು ಜನಾಂಗ ಇಸ್ರಾಯೇಲ್ ಜನಾಂಗದ ಕುರಿತಾಗಿದೆ. So day 1 it is Leviticus 17:1-9, how everyday offerings should be done. ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ವೇದ ಭಾಗ ಯಾಜಕ ಕಾಂಡ 17ನೇ ಅಧ್ಯಾಯ 1ರಿಂದ 9ನೇ ವಚನಗಳವರೆಗೆ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ದೇವಾಲಯದಲ್ಲಿ ಅನುದಿನವೂ ನಡೆಸ್ತಾ ಇದ್ದಂತ ಬಲಿಗಳ ಕುರಿತಾಗಿ ನಾವು ನೋಡ್ತೇವೆ. Day 2 it is about the teaching that life is in the blood. ಎರಡನೇ ದಿನದ ಈ ಒಂದು ಅಧ್ಯಯನ ಅದು 17ನೇ ಯಾಜಕಾಂಡ ಅಧ್ಯಾಯ 17 10ರಿಂದ 16ನೇ ವಚನದಲ್ಲಿ ಇರುವಂತದ್ದು. ಮುಖ್ಯವಾಗಿರುವಂತ ವಿಷಯ ರಕ್ತವೇ ಪ್ರಾಣಾಧಾರವಾಗಿದೆ. So whether it is human beings or animals, the life is in the blood. ಪ್ರಾಣಿ ಆಗಿರಬಹುದು ಅಥವಾ ಮನುಷ್ಯರೇ ಆಗಿರಬಹುದು, ರಕ್ತದಲ್ಲಿ ಜೀವವಿದೆ. Then day 3 Leviticus 19:1-10, the Lord commanded Israel and his people to be holy. ಮೂರನೇ ದಿನ ಯಾಜಕ ಕಾಂಡ 19ನೇ ಅಧ್ಯಾಯ 1ರಿಂದ 10ನೇ ವಚನಗಳವರೆಗೆ ಇಲ್ಲಿ ನಾವು ನೋಡ್ತೇವೆ ದೇವರು ತನ್ನ ಜನರಿಗೆ ಆಜ್ಞಾಪಿಸ್ತಾನೆ, ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. So in day 4 Leviticus 19:11-18, the practical implication of holiness, fairness, honesty and justice. ನಾಲ್ಕನೇ ದಿನ ಯಾಜಕಾಂಡ 19ನೇ ಅಧ್ಯಾಯ 11ರಿಂದ 18ನೇ ವಚನದವರೆಗೆ ಇಲ್ಲಿ ನಾವು ನೋಡುತ್ತೇವೆ ಪ್ರಾಯೋಗಿಕವಾಗಿ ಆ ಪರಿಶುದ್ಧತೆಯನ್ನ ನಾವು ಯಾವ ರೀತಿಯಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಳಬೇಕೆಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. And Leviticus 19:19-37, the Lord says, I am the Lord. What does it mean? ಮತ್ತೆ 5ನೇ ದಿನ ಯಾಜಕ ಕಾಂಡ 19ನೇ ಅಧ್ಯಾಯ 19ರಿಂದ 37ನೇ ವಚನದವರೆಗೆ ಇಲ್ಲಿ ನಾವು ನೋಡುತ್ತೇವೆ ನಾನೇ ಕರ್ತನು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಏನು? So the sacrifices of animals should happen within the tabernacle. ಪ್ರಾಣಿಗಳ ಬಲಿಯು ಇದು ದೇವದರ್ಶನದ ಗುಡಾರದ ಒಳಗೆ ನಡೆಯಬೇಕಾಗಿತ್ತು. It cannot be done in anywhere in the camp. ಅದು ಪಾಳೆಯದ ಬೇರೆ ಯಾವ ಸ್ಥಳದಲ್ಲಿಯೂ ಅದನ್ನ ಮಾಡಬಾರದಾಗಿತ್ತು. If it is done, they bring the guilt of bloodshed upon themselves. ಹಾಗೆಯೇ ಅವರು ಒಂದು ವೇಳೆ ಅವರಿಗೆ ಇಷ್ಟ ಬಂದ ಹಾಗೆ ಪಾಳ್ಯದ ಯಾವುದೇ ಒಂದು ಕಡೆ ಅವರು ಮಾಡಿದರೆ, ಹಾಗೆ ಮಾಡುವಾಗ ಅವರು ಆ ಒಂದು ಅಪರಾಧವನ್ನ ತಮ್ಮ ಮೇಲೆ, ಆ ಒಂದು ರಕ್ತಪಾತವನ್ನ ತಮ್ಮ ಮೇಲೆ ತಂದುಕೊಳ್ಳುವಂತವರಾಗಿದ್ದಾರೆ. The law was given because in the ancient world people built altars everywhere and offered sacrifices everywhere, and the chosen people should not do that. ಯಾಕಂದ್ರೆ ನಾವು ನೋಡ್ತೇವೆ ಪ್ರಾಚೀನ ಲೋಕದಲ್ಲಿ ಜನರು ಅವರಿಗೆ ಇಷ್ಟ ಬಂದ ಹಾಗೆ, ಅವರಿಗೆ ಮನಸ್ಸು ಬಂದ ಹಾಗೆ ಬಲಿಪೀಠಗಳನ್ನ ನಿರ್ಮಿಸಿ ಯಜ್ಞಗಳನ್ನ ಅರ್ಪಿಸಿದ್ರು. ಆದರೆ ದೇವರು ಆದುಕೊಂಡಂತ ಇಸ್ರಾಯೇಲ್ ಜನಾಂಗ ಆ ರೀತಿಯಾಗಿ ಬಲಿಗಳನ್ನ ಸಲ್ಲಿಸಬಾರದೆಂಬುದಾಗಿತ್ತು ದೇವರ ಒಂದು ಆಜ್ಞೆ. For the chosen people, for the nation of Israel, tabernacle was the center of worship, so they have to go there to offer sacrifice. ದೇವದರ್ಶನದ ಗುಡಾರವು ಇಸ್ರಾಯೇಲರಿಗೆ ಆರಾಧನಾ ಕೇಂದ್ರವಾಗಿತ್ತು. ಆದ್ರಿಂದ ಅವರು ಯಜ್ಞವನ್ನ ಅರ್ಪಿಸಲು ಅಲ್ಲಿಗೆ ಹೋಗಬೇಕಾಗಿತ್ತು. If they disobey, they would be cut off from the people, excommunicated from the community.
ಒಂದು ವೇಳೆ ಅವರು ಈ ಆಜ್ಞೆಗೆ ಅವಿಧೇಯತೆಯನ್ನ ತೋರಿದರೆ ಅಂಥವರನ್ನ ಈ ಪಾಳ್ಯದಿಂದ ಪ್ರತ್ಯೇಕಿಸಲಾಗ್ತಿತ್ತು, ಅವರನ್ನ ಸಮುದಾಯದಿಂದ ಹೊರಗೆ ಹಾಕಲಾಗ್ತಾ ಇತ್ತು. So God ordained that the sacrifices should be in the tabernacle of meeting. ಹೀಗೆ ನಾವು ನೋಡ್ತೇವೆ, ದೇವರು ಯಜ್ಞಗಳನ್ನ ಈ ಒಂದು ಗುಡಾರದಲ್ಲಿ ಸೇರುವಂತ ಆ ಒಂದು ಸಭೆಯಲ್ಲಿ ಅದನ್ನ ತರಬೇಕೆಂಬುದಾಗಿ ಆಜ್ಞಾಪಿಸಿದನು. So the importance or the significance of sacrifice is to honor God. ಇದರ ಪ್ರಾಮುಖ್ಯತೆ ದೇವರನ್ನ ಗೌರವಿಸುವುದಂತಾಗಿತ್ತು. There were some special occasions when the Lord allowed sacrifices to be done in some other places. ಆದರೆ ಕೆಲವೊಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ದೇವರು ಈ ಒಂದು ಯಜ್ಞಗಳನ್ನ ಈ ಒಂದು ದೇವದರ್ಶನದ ಗುಡಾರದವನ್ನ ಹೊರತುಪಡಿಸಿ ಇತರ ಸ್ಥಳಗಳಲ್ಲಿ ಅದನ್ನ ಮಾಡುವುದಕ್ಕೆ ಅನುಮತಿಯನ್ನ ನೀಡಿದನು. So God gave specific direction on those special occasions. ಆ ಒಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ದೇವರು ಬಹಳ ನಿರ್ಧಾರಿತವಾದಂತಹ ಸೂಚನೆಗಳನ್ನ ಅವರಿಗೆ ಕೊಟ್ಟಿದ್ದನು. Some scholars think because children of Israel were slaves in Israel, they followed some Egyptian practices. ಕೆಲವು ವಿದ್ವಾಂಸರ ಅವರ ಅನಿಸಿಕೆಯ ಪ್ರಕಾರವಾಗಿ ಈ ಇಸ್ರಾಯೇಲರು ಅವರು ಅನ್ಯ ದೇಶದಲ್ಲಿ ಇದ್ದ ಕಾರಣ ಅನ್ಯ ದೇಶದವರಂತ ಆಚಾರ ವಿಚಾರಗಳನ್ನ ಅವರ ದೇವತೆಗಳಿಗೆ ಸಲ್ಲಿಸಿದ ಯಜ್ಞಗಳನ್ನ ಇವರು ಸಹ ಅವರು ಅಳವಡಿಸಿಕೊಂಡ್ರು ಎಂಬುದಾಗಿ ಹೇಳ್ತಾರೆ. Following the Egyptians, some of the Israelites were still offering sacrifices to gods. ಈ ಐಗುಪ್ತದಲ್ಲಿ ಅವರು ಕಲಿತಂತ ಅನೇಕ ಈ ಯಜ್ಞಗಳ ಕುರಿತಾದಂತಹ ಆಚಾರ ವಿಚಾರಗಳನ್ನ, ಉದಾಹರಣೆಗೆ ಮೇಕೆಯ ದೇವತೆಗಳಿಗೆ ಯಜ್ಞಗಳನ್ನ ಅರ್ಪಿಸುವುದು ಎಂಬುದಾಗಿ ನಾವು ನೋಡುತ್ತೇವೆ ಇಸ್ರಾಯೇಲರು. So God had to give a specific command and they were warned against doing such sacrifices to gods. ಆದ ಕಾರಣ ದೇವರು ಅವರಿಗೆ ಎಚ್ಚರಿಕೆಯನ್ನ ನೀಡುತ್ತಾನೆ, ಅವರು ಆ ರೀತಿಯಾಗಿ ಮಾಡಬಾರದು ಎಂಬುದನ್ನ ಖಡಾಖಂಡಿತವಾಗಿ ಅವರಿಗೆ ಮನದಟ್ಟು ಮಾಡುವುದನ್ನು ನಾವು ನೋಡ್ತೇವೆ. So then God gave instructions regarding the consumption of blood. ಅಷ್ಟು ಮಾತ್ರವಲ್ಲದೆ ಮುಂದೆ ನಾವು ನೋಡ್ತೇವೆ ಈ ಒಂದು ರಕ್ತ ಸೇವನೆಯನ್ನು ಸಹ ನಿಷೇಧಿಸಲಾಗಿತ್ತು ಎಂಬಂತ ಆ ಒಂದು ಆಜ್ಞೆಯನ್ನು ಸಹ ನಾವು ನೋಡ್ತೇವೆ. So children of Israel were forbidden drinking blood or eating blood. ಇಸ್ರಾಯೇಲರು ರಕ್ತವನ್ನ ಕುಡಿಯುವುದಾಗಲಿ ಅದನ್ನ ಆಹಾರದಲ್ಲಿ ಸೇವಿಸುವುದಾಗಲಿ ಮಾಡಬಾರದಾಗಿತ್ತು. ಇದು ದೇವರು ಅವರಿಗೆ ಕೊಟ್ಟಂತ ಒಂದು ಆಜ್ಞೆ ಆಗಿತ್ತು. So the people who do that were rejected. If Israel does that, they will also be rejected. ಯಾರ್ಯಾರು ಆ ರೀತಿಯಾಗಿ ಅಪರಾಧವನ್ನು ಮಾಡಿದ್ರು ಅವರನ್ನ ಪಾಳ್ಯದಿಂದ ಹೊರಗೆ ಹಾಕಲಾಗ್ತಾ ಇತ್ತು, ಅವರನ್ನ ಬಹಿಷ್ಕರಿಸಲಾಗ್ತಾ ಇತ್ತು. So drinking blood was a ritual practice in some ancient faiths, which is practiced even today in places, in some rural areas in India. ನಮಗೆ ಗೊತ್ತಿದೆ, ರಕ್ತ ಕುಡಿಯುವಂಥದ್ದು ಪ್ರಾಚೀನ ಕಾಲದ ಅನೇಕ ನಂಬಿಕೆಗಳಲ್ಲಿ ಒಂದು ಧಾರ್ಮಿಕವಾದಂತಹ ಒಂದು ಅಭ್ಯಾಸವಾಗಿತ್ತು. ಇವತ್ತು ಸಹ ನಾವು ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ನಾವು ಈ ಒಂದು ಆಚರಣೆಯನ್ನ ಬಹಳ ಪ್ರಚಲಿತವಾಗಿ ನಾವು ಕಾಣ್ತೇವೆ. In some remote villages, the sacrifice is offered, the priest directly drinks from the animal. ನಾವು ನೋಡ್ತೇವೆ ಈ ಬಲಿಯನ್ನ ಸಲ್ಲಿಸುವಂತ ಪುರೋಹಿತರಾಗಿರ್ಬೋದು, ಅವರು ಈ ಒಂದು ಪ್ರಾಣಿಯನ್ನ ಬಲಿ ಕೊಟ್ಟ ನಂತರ ನೇರವಾಗಿ ಅದರ ರಕ್ತವನ್ನ ಅಲ್ಲೇ ಬಲಿ ಕೊಟ್ಟಾಗಲೇ ಅದನ್ನ ಕುಡಿಯುವಂತ ಈ ಒಂದು ಆಚಾರಗಳನ್ನ ನಾವು ಕಾಣಬಹುದು ಇವತ್ತಿಗೂ ಸಹ. Some cannibals used to drink the blood of their enemies using skulls as cups. ಇನ್ನು ಕೆಲವು ನರಭಕ್ಷಕರು ತಲೆ ಬುರುಡೆಗಳನ್ನ ಲೋಟವಾಗಿ ಬಳಸಿಕೊಂಡು ಅವರು ತಮ್ಮ ಶತ್ರುಗಳ ರಕ್ತವನ್ನ ಕುಡಿತಾ ಇದ್ರು. So in the church history we know many people who were doing like that were transformed by the gospel. ನಾವು ನೋಡ್ತೇವೆ ಸಭೆ ಇತಿಹಾಸ ಚರಿತ್ರೆಯನ್ನ ನಾವು ನೋಡುವಾಗ ಈ ರೀತಿಯಾದಂತ ಅನೇಕ ನರಭಕ್ಷಕರು ದೇವರ ಕಡೆಗೆ ಅವರು ಸುವಾರ್ತೆಯನ್ನು ಕೇಳಿದ ನಂತರ ತಿರುಗಿಕೊಳ್ಳುವುದನ್ನ, ಮಾನಸಾಂತರಗೊಳ್ಳುವುದನ್ನ, ರಕ್ಷಣೆ ಹೊಂದುವುದನ್ನ ನಾವು ನೋಡ್ತೇವೆ. So like some places in northeast India, they were headhunters. The gospel transformed them.
ಉದಾಹರಣೆ ನಾವು ನೋಡ್ತೇವೆ, ಉತ್ತರ ಭಾರತ, ಈಶಾನ್ಯ ಭಾರತದಲ್ಲಿ ನಾವು ನೋಡ್ತೇವೆ ಈ ನರಭಕ್ಷಕರನ್ನ ಅವರು ಸ್ವಾರ್ಥ ಮೂಲಕವಾಗಿ ಅವರು ರಕ್ಷಿಸಲ್ಪಡ್ತಾರೆ, ಅವರು ಮಾನಸಾಂತರಗೊಳ್ಳುವುದನ್ನ ನಾವು ನೋಡುತ್ತೇವೆ. In Africa also several tribes used to fight with one another and eat human flesh and drink human blood. ಆಫ್ರಿಕಾ ಖಂಡದಲ್ಲಿಯೂ ಸಹ ನಾವು ನೋಡ್ತೇವೆ ಅನೇಕ ಈ ಪಂಗಡಗಳು ಅವರು ಒಬ್ಬರಿಗೊಬ್ಬರು ತಮ್ಮೊಳಗೆ ಘರ್ಷಣೆಗಳು, ಜಗಳಗಳು, ಯುದ್ಧಗಳು ನಿಮಿತ್ತವಾಗಿ ಅವರೊಬ್ಬರನ್ನೊಬ್ಬರನ್ನ ಸಾಯಿಸಿ ಅವರು ರಕ್ತವನ್ನ ಕುಡಿಯುವಂತವರು ಇದ್ದರು. When the light of the gospel shined upon them, so they were delivered from all these kind of dark religious practices. ಯಾವಾಗ ಸುವಾರ್ತೆಯ ಬೆಳಕು ಅವರ ಜೀವಿತದಲ್ಲಿ ಪ್ರಕಾಶಿಸಿತು, ಆಗ ಅವರು ಈ ಕತ್ತಲೆಯ ಕಾರ್ಯಗಳನ್ನ ಬಿಟ್ಟು ಅವರು ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನು ನಾವು ನೋಡ್ತೇವೆ. So the kosher food that we talk about is that the animal's carotid artery is cut and the blood is drained. ಈ ಕೋಶರ್ ಆಹಾರವು ನಾವು ನೋಡ್ತೇವೆ ಪ್ರಾಣಿಗಳ ಅಪಧಮನಿಯನ್ನ ಕತ್ತರಿಸಲಾಗ್ತಾ ಇತ್ತು ಮತ್ತು ಆ ಪ್ರಾಣಿಗೆ ನಿಗದಿತವಾದಂತ ಸಮಯದವರೆಗೆ ರಕ್ತಸ್ರಾವವಾಗಲು ಅವಕಾಶ ನೀಡ್ತಾ ಇತ್ತು. ಅಂದ್ರೆ ಆ ರಕ್ತ ಸಂಪೂರ್ಣವಾಗಿ ಆ ಪ್ರಾಣಿಯಿಂದ ಅದನ್ನ ಹರಿದು ಬಿಡಲಾಗ್ತಾ ಇತ್ತು. Only when after the blood is drained, the flesh is cooked and eaten. ಆ ರಕ್ತವು ಸಂಪೂರ್ಣವಾಗಿ ಆ ಪ್ರಾಣಿಯಿಂದ ಅದು ಹರಿಬಿಟ್ಟ ನಂತರ ಮಾತ್ರವೇ ಅದರ ಮಾಂಸವನ್ನ ಬೇಯಿಸಿ ಅವರ ಆಹಾರವಾಗಿ ಸೇವಿಸ್ತಾ ಇದ್ರು. So in the Jerusalem Council, when the lot of people who were not Jewish people became followers of Christ, they had an issue with the practice of eating. ನಾವು ನೋಡ್ತೇವೆ ಯೆರೂಸಲೇಮಿನ ಆ ಒಂದು ಪರಿಷತ್ತಿನಲ್ಲಿ ಅನೇಕ ಅನ್ಯ ಧರ್ಮೀಯರು, ಅಂದ್ರೆ ಅನ್ಯ ಮತದವರು, ಅವಿಶ್ವಾಸಿಗಳು ಅವರು ದೇವರನ್ನ ಸೇವಿಸಿ ಅವರು ದೇವರ ಬಳಿಗೆ ಅಂದ್ರೆ ರಕ್ಷಣೆ ಹೊಂದಿ ಅವರು ದೇವರ ಬಳಿಗೆ ಬಂದಾಗ ಈ ಒಂದು ಅಭ್ಯಾಸ, ಈ ಒಂದು ಇಸ್ರಾಯೇಲರು ಮಾಡ್ತಿದ್ದ ಈ ಒಂದು ಅಭ್ಯಾಸವನ್ನು ಅವರು ಪಾಲಿಸುವುದಕ್ಕೆ ಬಹಳ ಅವರಿಗೆ ಕಷ್ಟವಾಗ್ತಾ ಇತ್ತು. So James, who was presiding over the council, gave the ruling that even the non-Jewish people should honor this practice of taking only kosher food and avoiding drinking or taking the blood of the animals. ಆಗ ನಾವು ನೋಡ್ತೇವೆ ಈ ಒಂದು ಯೆರೂಸಲೇಮ್ ಪರಿಷತ್ತಿನ ಮುಖ್ಯ ನಿರ್ವಾಹಕರಾಗಿದ್ದಂತ ಯಾಕೋಬನು ಅವನು ಒಂದು ನಿರ್ಧಾರವನ್ನು ಹೊರಡಿಸ್ತಾನೆ. ಅಂದ್ರೆ ಅನ್ಯ ಧರ್ಮದಿಂದ ವಿಶ್ವಾಸಕ್ಕೆ ಬಂದವರು ಸಹ ಈ ಒಂದು ಕೋಶರ ಆಹಾರವನ್ನು ಅಂದ್ರೆ ಪ್ರಾಣಿಯಲ್ಲಿದ್ದಂತಹ ಒಂದು ರಕ್ತವನ್ನ ಸಂಪೂರ್ಣವಾಗಿ ಹರಿಬಿಟ್ಟ ನಂತರ ಮಾತ್ರವೇ ಆ ಮಾಂಸವನ್ನ ಸೇವಿಸಬೇಕು, ಈ ಒಂದು ಆಚರಣೆಯನ್ನು ನೀವು ಸಹ ಪಾಲಿಸಬೇಕು ಎಂಬುದನ್ನ ಅವರಿಗೆ ಮನದಟ್ಟು ಮಾಡೋದನ್ನ ನಾವು ನೋಡ್ತೇವೆ. So the ancient and modern religious practice was to say the life is in the blood, so I will partake in that or take the life for myself. ಹೀಗೆ ನಾವು ನೋಡ್ತೇವೆ ಆ ಪುರಾತನ ಕಾಲದ ಒಂದು ಆಚರಣೆ ಈಗಿನ ಕಾಲದಲ್ಲಿಯೂ ಸಹ ನಾವು ಈ ಆಚರಣೆ ನಾವು ನೋಡುತ್ತೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಜೀವವು ರಕ್ತದಲ್ಲಿದೆ, ಆದ್ದರಿಂದ ನಾನು ಅದರಲ್ಲಿ ಪಾಲ್ಗೊಳ್ಳುತ್ತೇನೆ ಅಥವಾ ನನಗಾಗಿ ಜೀವವನ್ನ ತೆಗೆದುಕೊಳ್ಳುತ್ತೇನೆ. So in these religions the creator God is rejected. ಈ ಎಲ್ಲಾ ಧರ್ಮಗಳಲ್ಲಿ ನಾವು ನೋಡ್ತೇವೆ ಸೃಷ್ಟಿಕರ್ತನಾದಂತ ದೇವರನ್ನ ಅವರು ತಿರಸ್ಕರಿಸ್ತಾರೆ. The creator's authority over the life of all people and all animals is rejected. ಅಂದ್ರೆ ಸೃಷ್ಟಿಕರ್ತನಿಗೆ ಈ ಆತನ ಮಾಡಿದಂತ ಎಲ್ಲ ಸೃಷ್ಟಿಗಳ ಮೇಲೆ ಇರುವಂತ ಆತನ ಅಧಿಕಾರವನ್ನ ಇವರು ನೇರವಾಗಿ ತಿರಸ್ಕರಿಸುವಂತವರಾಗಿದ್ದಾರೆ. For the Israel, the chosen people of God, they say the life is in the blood, but it belongs to God. ಆದ್ರೆ ದೇವರು ಆದುಕೊಂಡಂತ ಇಸ್ರಾಯೇಲರು ಅವರು ಹೇಳುವಂತದ್ದು ಜೀವವು ರಕ್ತದಲ್ಲಿದೆ, ಅದು ದೇವರಿಗೆ ಮಾತ್ರ ಸೇರಿದಾಗಿದೆ. I will not take that life because the life belongs to God. ಆದ್ರಿಂದ ನಾನು ಆ ರಕ್ತದಲ್ಲಿರುವಂತ ಜೀವವನ್ನು ನಾನು ತೆಗೆಯುವುದಿಲ್ಲ, ಯಾಕಂದ್ರೆ ಅದು ದೇವರಿಗೆ ಸೇರಿದಾಗಿದೆ. So life depends on blood, nourished, preserved and sustained by blood.
ಆದ್ರಿಂದ ಜೀವವು ರಕ್ತದ ಮೇಲೆ ಅವಲಂಬಿತವಾಗಿದೆ. ಯಾಕಂದ್ರೆ ನಾವು ನೋಡ್ತೇವೆ, ರಕ್ತದಿಂದ ಪೋಷಿಸಲ್ಪಟ್ಟಿದೆ, ಸಂರಕ್ಷಿಸಲ್ಪಟ್ಟಿದೆ ಮತ್ತು ರಕ್ತದಿಂದ ಉಳಿಸಿಕೊಳ್ಳಲ್ಪಟ್ಟದಾಗಿದೆ. So when considerable amount of blood leaves the body, there is death. ನಾವು ನೋಡ್ತೇವೆ, ದೇಹದಿಂದ ಬಹಳ ಗಣನೀಯವಾದಂತ ಪ್ರಮಾಣದಲ್ಲಿ ರಕ್ತವು ಹೊರಬಂದಾಗ ಸಾವು ಸಂಭವಿಸುತ್ತದೆ. So only in accidents, if there is a lot of bleeding, the person would die. Same way during the childbirth, if the woman bleeds a lot, she will die. ಆದ ಕಾರಣ ನಾವು ನೋಡುತ್ತೇವೆ, ಅಪಘಾತಗಳು ಸಂಭವಿಸುವಾಗ ಈ ರೀತಿಯಾಗಿ ರಕ್ತಸ್ರಾವವಾದರೆ ಆ ಒಂದು ವ್ಯಕ್ತಿ ಮರಣವನ್ನು ಅಪ್ಪುತ್ತಾನೆ. ಅದೇ ರೀತಿಯಾಗಿ ಹೆರಿಗೆ ಸಮಯದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ರಕ್ತಸ್ರಾವವಾದರೆ ಅವರು ಸಹ ಮರಣಕ್ಕೆ ತುತ್ತಾಗುವುದನ್ನು ನಾವು ನೋಡುತ್ತೇವೆ. So here we see the spiritual principle. Because life is in the blood, substitutionary blood atonement is possible. Hence, God commands sacrifice. ಇಲ್ಲಿ ನಾವು ಒಂದು ಆತ್ಮಿಕ ಸತ್ಯವನ್ನ ನಾವು ಕಲಿತುಕೊಳ್ತೇವೆ ಅಥವಾ ತಿಳ್ಕೊಳ್ತೇವೆ. ಅದೇನೆಂದರೆ, ಜೀವವು ರಕ್ತದಲ್ಲಿರುವುದರಿಂದ ಬದಲಿಯಾಗಿ ರಕ್ತದ ಮೂಲಕವಾಗಿ ವಿಮೋಚನೆ ಸಾಧ್ಯವಾಗಿದೆ. So only when Adam and Eve committed sin, God came and performed a sacrifice and gave them the skin clothing. ನೋಡ್ತೇವೆ, ಏದೆನ್ ತೋಟದಲ್ಲಿ ಯಾವಾಗ ಆದಾಮ್ ಅವರು ಪಾಪವನ್ನ ಮಾಡಿದರು, ಆಗ ದೇವರು ಅವರಿಗೆ ಪ್ರಾಯಶ್ಚಿತ್ತವಾಗಿ ಒಂದು ಪ್ರಾಣಿಯನ್ನ ಬಲಿ ಕೊಡ್ತಾನೆ. ಇದರ ಮೂಲಕವಾಗಿ ಅವರಿಗೆ ವಿಮೋಚನೆಯನ್ನ ನೀಡುವುದನ್ನು ನಾವು ನೋಡುತ್ತೇವೆ. So the innocent victim, could be any animal, can perform atonement by sacrifice in the Old Testament. ಹೀಗೆ ಹಳೆ ಒಡಂಬಡಿಕೆಯಲ್ಲಿ ಆ ಮುಗ್ಧ ಆ ಬಲಿಪಶುವಿನ ತ್ಯಾಗದ ಮೂಲಕವಾಗಿ ವಿಮೋಚನೆಯು ಉಂಟಾಗುವಂತದನ್ನ ನಾವು ನೋಡ್ತೇವೆ. So the children of Israel offered this sacrifice in faith, looking towards the Lamb of God, Jesus Christ, who will come. ಈ ರೀತಿಯಾಗಿ ಇಸ್ರಾಯೇಲರು ಈ ಒಂದು ಬಲಿಯನ್ನ ಅವರು ನಂಬಿಕೆಯಿಂದ ಮಾಡಿದರು. ಯಾಕಂದ್ರೆ ಅವರು ಎದುರು ಬರುವಂತ ಮೆಸ್ಸಿಯನು ತಮಗೋಸ್ಕರವಾಗಿ ಬಲಿಯಾಗುತ್ತಾನೆ ಎಂಬಂತ ಆ ಒಂದು ನಂಬಿಕೆಯಿಂದ ಅವರು ಈ ಒಂದು ಆಚರಣೆಯನ್ನ ಮಾಡಿದರು. As a New Testament believer, we look back and see the Lamb of God, Jesus Christ, crucified on the cross of Calvary, buried and rose again. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಾವು ಹಿಂದಕ್ಕೆ ನೋಡುತ್ತೇವೆ. ನಮಗೋಸ್ಕರವಾಗಿ ಯಜ್ಞದ ಕುರಿಮರಿ ಆತನು ಮರಣವನ್ನ ಅಪ್ಪಿದನು, ಹೂಣಲ್ಪಟ್ಟನು, ಪುನರುತ್ಥಾನ ಹೊಂದಿ ನಮಗೋಸ್ಕರವಾಗಿ ವಿಮೋಚನೆಯನ್ನ ನೀಡಿದನು ಎಂಬಂತಹ ಸತ್ಯವನ್ನ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. So the innocent, holy, righteous Son of God, the Lamb of God, made atonement for us by his sacrifice on the cross of Calvary. ಹೀಗೆ ಮುಗ್ಧವಾಗಿದ್ದಂತಹ ನೀತಿವಂತನಾಗಿದ್ದಂತಹ ಪರಿಶುದ್ಧನಾಗಿದ್ದಂತಹ ಯಜ್ಞದ ಕುರಿಮರಿ ಆತನು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ವಿಮೋಚನೆಯನ್ನ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. So these things were taught to the Israel through the law, through sacrifices, so they understand the importance, the preciousness of the blood and the atonement which is happening through sacrifice. ಈ ರೀತಿಯಾಗಿ ದೇವರ ಧರ್ಮಶಾಸ್ತ್ರದ ಮೂಲಕವಾಗಿ ಈ ಇಸ್ರಾಯೇಲರು ರಕ್ತದಲ್ಲಿ ಇರುವಂತಹ ಆ ಒಂದು ಪ್ರಾಮುಖ್ಯತೆ, ಅದರ ಬೆಲೆ ಅಂದ್ರೆ ಅಮೂಲ್ಯವಾದದ್ದು, ಅದರ ಪ್ರಾಮುಖ್ಯ ಎಷ್ಟೆಂಬುದಂತನ್ನ ಅವರು ತಿಳ್ಕೊಳ್ತಾ ಇದ್ರು. ಯಾಕಂದ್ರೆ ಅದರ ಮೂಲಕವಾಗಿ ಅವರಿಗೆ ವಿಮೋಚನೆ ಉಂಟಾಗುತ್ತಾ ಇತ್ತು. So the animal blood that is shed in the tabernacle has the purpose of atonement. ಹೀಗೆ ಆ ಒಂದು ದೇವದರ್ಶನದ ಗುಡಾರದಲ್ಲಿ ಆ ಒಂದು ಬಲಿ ಕೊಡುವಂತ ಆ ಒಂದು ಪ್ರಾಣಿ ಅದರ ಮೂಲಕವಾಗಿ ವಿಮೋಚನೆ ಉಂಟಾಗ್ತಾ ಇತ್ತು. What happens when the animal is killed outside the camp, maybe in the forest, maybe in the wilderness? ಈ ಒಂದು ಪ್ರಾಣಿ ಒಂದು ವೇಳೆ ಆ ಒಂದು ಮರುಭೂಮಿಯಲ್ಲಿ ಅಂದ್ರೆ ಆ ಪಾಳ್ಯದ ಹೊರಗೆ ಬೇರೆ ಯಾವುದಾದ್ರು ಒಂದು ಸ್ಥಳದಲ್ಲಿ ಅದು ವಧಿಸಲ್ಪಟ್ಟರೆ ಏನಾಗ್ತಾ ಇತ್ತು? Moses gives specific instructions for that. ಅದಕ್ಕೋಸ್ಕರವಾಗಿ ಬಹಳ ವಿಶಿಷ್ಟವಾದಂತಹ ಒಂದು ಸೂಚನೆಗಳನ್ನ ಮೋಶೆ ನೀಡಿದನು. So if the children of Israel, if they hunt an animal, they should drain the blood and cover the blood with dust or mud.
ಹೀಗೆ ಇಸ್ರಾಯೇಲರು ಒಂದು ವೇಳೆ ಅವರು ಪ್ರಾಣಿಯನ್ನ ಅವರು ಬೇಟೆಯಾಡಿದರೆ ಅವರು ಅದರ ರಕ್ತವನ್ನ ಬರಿದು ಮಾಡಬೇಕು ಮತ್ತು ಆ ರಕ್ತವನ್ನ ಧೂಳು ಅಥವಾ ಮಣ್ಣಿನಿಂದ ಮುಚ್ಚಿ ಹಾಕಬೇಕಾಗಿತ್ತು. So the blood should be covered, it should not be exposed. ಆ ಒಂದು ರಕ್ತವು ಮುಚ್ಚಬೇಕಾಗಿತ್ತು, ಅದನ್ನ ಹಾಗೆ ತೆರೆದು ಬಿಡುವಂತಿರ್ಲಿಲ್ಲ. So at that point of time they were hunting using arrows, lances, swords, gloves and pits and nets. ನಾವು ನೋಡ್ತೇವೆ ಆಗಿನ ದಿನಮಾನಗಳಲ್ಲಿ ಅವರು ಬೇಟೆಯಾಡುವುದಕ್ಕೆ ಈಟಿ, ಬುರುಜು, ಕತ್ತಿ, ಬಲೆಗಳು ಹೀಗೆ ಮುಂತಾದ ಉಪಕರಣಗಳನ್ನ ಅವರು ಬಳಸಿಕೊಳ್ತಾ ಇದ್ರು. So Ezekiel 24:7-8 says, blood unjustly shed and not covered is a willful act. God will bring vengeance or judgment. ಎಜೆಕಿಯೇಲನ ಪುಸ್ತಕ 24ನೇ ಅಧ್ಯಾಯ 7-8 ವಚನಗಳಲ್ಲಿ ನಾವು ನೋಡ್ತೇವೆ, ಅನ್ಯಾಯವಾಗಿ ಚೆಲ್ಲಿದ ಮತ್ತು ಮುಚ್ಚದ ರಕ್ತವು ಉದ್ದೇಶಪೂರ್ವಕವಾದಂತ ಕ್ರಿಯೆಯಾಗಿದೆ. ದೇವರು ಪ್ರತಿಕಾರವನ್ನ ತರುವಂತವನಾಗಿದ್ದಾನೆ ಈ ರೀತಿ ಮಾಡುವಂತ ಅಪರಾಧಕ್ಕೆ ಎಂಬುದನ್ನು ನಾವು ನೋಡ್ತೇವೆ. So when we look at the Calvary, we can see the blood of Jesus Christ was shed on a rock. So it was not covered by mud or dust. ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಆ ಒಂದು ಮರಣ ಕಲ್ವಾರಿ ಬೆಟ್ಟದಲ್ಲಿ ಆತನ ಮರಣ, ಆ ಒಂದು ಮರಣದಲ್ಲಿ ಆತನ ರಕ್ತವು ಹರಿದು ಹೋಗುವಾಗ ಆ ರಕ್ತವು ಮುಚ್ಚಲ್ಪಡಲಿಲ್ಲ, ಅದು ಹಾಗೆ ಅದು ಹರಿಯುವುದಕ್ಕೆ ಬಿಡಲಾಗಿತ್ತು. So the nation of Israel, the Roman Empire, shed the blood of Lord Jesus Christ on the rock and they did not even cover it. ಹೀಗೆ ರೋಮ ಸೈನಿಕರು, ಇಸ್ರಾಯೇಲ್ ಜನರು ಅವರು ಯೇಸು ಕ್ರಿಸ್ತನ ರಕ್ತವನ್ನ ಹಾಗೆ ಆ ಒಂದು ಕಲ್ವಾರಿ ಬೆಟ್ಟದ ಆ ಒಂದು ಬಂಡೆ ಮೇಲೆ ಅದನ್ನ ಹರಿಯುವುದಕ್ಕೆ ಹಾಗೆ ಅದನ್ನ ಬಿಟ್ಟರು, ಅದನ್ನ ಅವರು ಮುಚ್ಚಿ ಹಾಕಲಿಲ್ಲ. So not covering the blood was the highest form of injustice or sin against God. ಹೀಗೆ ರಕ್ತವನ್ನ ಮುಚ್ಚಿ ಹಾಕದೆ ಇರುವಂತದ್ದು ಅದು ಅತಿ ದೊಡ್ಡ ಒಂದು ಅಪರಾಧವಾಗಿತ್ತು. ದೇವರು ಅದಕ್ಕೆ ಪ್ರತಿಕಾರವನ್ನ ತರುವಂತವನಾಗಿದ್ದನು. So God will bring vengeance. God judged or punished the nation of Israel. They never existed as a nation for nearly 2000 years. ಆದ ಕಾರಣ ನಾವು ನೋಡ್ತೇವೆ, ದೇವರು ಇಸ್ರಾಯೇಲರನ್ನ ಅವರನ್ನ ದಂಡಿಸುವುದನ್ನ, ಶಿಕ್ಷಿಸುವುದನ್ನ ನಾವು ನೋಡ್ತೇವೆ. ಅನೇಕ ವರ್ಷಗಳು, ಸಾವಿರಾರು ವರ್ಷಗಳ ಕಾಲ ಅವರು ಒಂದು ಈ ಭೂಪಟದಲ್ಲಿ ಅವರೊಂದು ಜನಾಂಗವಾಗಿ ಅವರು ಇಲ್ಲೂ ಕಾಣಲೇ ಇರುವುದನ್ನು ನಾವು ನೋಡ್ತೇವೆ. So then the Bible teaches again and again, God is holy. ಸತ್ಯವೇದವು ಮತ್ತೆ ಮತ್ತೆ ಪುನರಾವರ್ತಿಸಿ ನಮಗೆ ಕಲಿಸುವಂತ ಸತ್ಯ, ದೇವರು ಪರಿಶುದ್ಧನಾಗಿದ್ದಾನೆ. So no other religion teaches God as holy. ಬೇರೆ ಯಾವ ಧರ್ಮವು ದೇವರು ಪವಿತ್ರನಾಗಿದ್ದಾನೆ ಎಂಬಂತ ಸತ್ಯವನ್ನ ಕಲಿಸುವುದಿಲ್ಲ. So holy means he is righteous, he is just, there is no sin in him, there is no intentions, no motivations and no trace of sin in him. ಆತನು ಪವಿತ್ರನಾಗಿದ್ದಾನೆ ಎಂಬುದಾಗಿ ನಾವು ಹೇಳುವಾಗ ಆತನಲ್ಲಿ ಯಾವುದೇ ಪಾಪವಿಲ್ಲ, ಆತನು ನೀತಿವಂತನಾಗಿದ್ದಾನೆ, ಆತನು ಶುದ್ಧನಾಗಿದ್ದಾನೆ ಎಂಬುದಾಗಿದೆ. He is the creator and there is none comparable with him. ಆತನೇ ಸೃಷ್ಟಿಕರ್ತನಾಗಿದ್ದಾನೆ, ಆತನಿಗೆ ಹೋಲಿಕೆಯಾಗಿ ಇನ್ನೊಬ್ಬ ದೇವರು ಇಲ್ಲ. There is no competitor, there is no equal to him. ಆತನಿಗೆ ಸಮಾನರು ಅಥವಾ ಆತನಿಗೆ ಪೈಪೋಟಿಯಾಗಿ ಬೇರೆ ಯಾರು ಇಲ್ಲ. So only his great, majestic, righteous, pure, just, loving, gracious and merciful God. ಆದ್ದರಿಂದ ಆತನು ನೀತಿವಂತನಾಗಿದ್ದಾನೆ, ಕೃಪೆ ಉಳ್ಳವನಾಗಿದ್ದಾನೆ ಮತ್ತು ಕರುಣಾಮಯನಾಗಿದ್ದಾನೆ. See, all these attributes or characteristics is derived from the base that God is holy. ಈ ಎಲ್ಲ ಗುಣಲಕ್ಷಣಗಳು ಇವು ದೇವರ ಆ ಒಂದು ಗುಣಾತಿಶಯದ ಅಸ್ಥಿವಾರದಿಂದ ಇದು ನಾವು ಆರಿಸಲ್ಪಟ್ಟದ್ದಾಗಿದೆ. So when we see the rainbow, we see 7 colors. ಉದಾಹರಣೆಗೆ ನಾವು ಕಾಮನ ಬಿಲ್ಲನ್ನು ನಾವು ನೋಡುವಾಗ ಅಲ್ಲಿ 7 ಬಣ್ಣಗಳನ್ನು ನಾವು ಕಾಣ್ತೇವೆ. But the rainbow is created by light, which has only one color.
ಆದರೆ ಈ ಕಾಮನಬಿಲ್ಲು ಒಂದೇ ಬೆಳಕಿನ ಮೂಲಕವಾಗಿ, ಆ ಬೆಳಕಿಗೆ ಒಂದೇ ಬಣ್ಣ ಇರುವುದು, ಆ ಒಂದೇ ಬೆಳಕಿನ ಮೂಲಕವಾಗಿ ಈ ಕಾಮನಬಿಲ್ಲು ಸೃಷ್ಟಿಯಾಗುವುದನ್ನು ನಾವು ನೋಡುತ್ತೇವೆ. When the white light comes into a drop of water, when it reflects or refracts, there are 7 colors. ಈ ಒಂದು ಬೆಳಕು ಒಂದು ಹನಿ ನೀರಿನ ಮೇಲೆ ಅದು ಪ್ರತಿಬಿಂಬವನ್ನ ಬೀರುವಾಗ ಈ 7 ಬಣ್ಣಗಳು ಆ ಒಂದು ಬೆಳಕಿನ ಮುಖಾಂತರವಾಗಿ ನಾವು ಕಾಣುವಂತವರಾಗಿದ್ದೇವೆ. So God is light. He is holy. When we see through human perspective, we understand His greatness, His majesty, righteousness, graciousness, and other attributes. ಹೀಗೆ ದೇವರು ಆತನು ಪರಿಶುದ್ಧನಾಗಿದ್ದಾನೆ, ಆತನು ಶ್ರೇಷ್ಠನಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಮಾತ್ರವಲ್ಲದೆ ಆತನು ಕೃಪಾಳುವಾಗಿದ್ದಾನೆ. God is holy and merciful. ದೇವರು ಪರಿಶುದ್ಧನಾಗಿದ್ದಾನೆ, ಅದೇ ಸಮಯದಲ್ಲಿ ಆತನು ಕರುಣಾಮಯನಾಗಿದ್ದಾನೆ. God is holy and merciful, so He creates a way for sinners to repent and be reconciled with God through His Son Jesus Christ. ಆದ್ದರಿಂದ ಆತನು ಕೃಪಾಳುವಾಗಿದ್ದಾನೆ, ಕರುಣಾಮಯನಾದ ಕಾರಣ ಪಾಪಿಗಳಿಗೋಸ್ಕರವಾಗಿ ಆತನು ಒಂದು ಮಾರ್ಗವನ್ನ, ವಿಮೋಚನೆಯ ಮಾರ್ಗವನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ಅನುಗ್ರಹಿಸಿದ್ದಾನೆ. So there are many people who think God is merciful. He will forgive everybody, everyone, all others. ಅನೇಕರು ಹೀಗೆ ಅಂದುಕೊಳ್ತಾರೆ, ದೇವರು ಕರುಣಾಮಯನಾಗಿದ್ದಾನೆ, ಆದ್ದರಿಂದ ಎಲ್ಲರನ್ನ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಆತನು ಕ್ಷಮಿಸುವ ಆತನಾಗಿದ್ದಾನೆ. That is wrong understanding, because they are disconnecting mercy from God's holiness. ಅದು ತಪ್ಪಾದಂತ ಒಂದು ಅಭಿಪ್ರಾಯವಾಗಿದೆ, ತಿಳುವಳಿಕೆಯಾಗಿದೆ. ಯಾಕಂದರೆ ಆತನ ಕೃಪೆಯಿಂದ ಅವರು ಆತನ ಪವಿತ್ರತೆಯನ್ನ ಬೇರ್ಪಡಿಸುವಂತವರಾಗಿದ್ದಾರೆ. So when we disconnect God's holiness from any of His attributes, that will lead to false teaching. ಆದ್ರಿಂದ ಯಾವಾಗೆಲ್ಲ ನಾವು ಆತನ ಪವಿತ್ರತೆಯನ್ನ, ನಾವು ಆತನ ಗುಣಾತಿಶಯದಿಂದ ನಾವು ಬೇರ್ಪಡಿಸಿದೆವು, ಆಗೆಲ್ಲ ನಾವು ತಪ್ಪಾದಂತ ಒಂದು ಉಪದೇಶಕ್ಕೆ ನಾವು ಕಾಲಿಡುವಂತವರಾಗಿದ್ದೇವೆ. So God is divine and there is no human or superhuman who could be compared with Him. ಆದ್ರಿಂದ ದೇವರು ದೈವಿಕನಾಗಿದ್ದಾನೆ ಮತ್ತು ಯಾವುದೇ ಮನುಷ್ಯನು ಅಥವಾ ಸೂಪರ್ ಹ್ಯೂಮನ್ ಎಂಬುದಾಗಿ ನಾವೇನು ಹೇಳ್ತೇವೆ, ಆ ರೀತಿಯಾಗಿ ಯಾರೂ ಸಹ ಆತನಿಗೆ ಸಮಾನರಾಗಿ ಇಲ್ಲ. The nation of Israel is worshipping the holy God, and they should be separate from other people, other kinds of religions that deny the holiness of God. ಆದ್ರಿಂದ ಇಸ್ರಾಯೇಲರು ಪವಿತ್ರವಲ್ಲದ ಎಲ್ಲ ದೇವತೆಗಳಿಂದಲೂ, ಇತರ ದೇವತೆಗಳಿಂದಲೂ ಅವರು ಪ್ರತ್ಯೇಕವಾಗಿರಬೇಕು, ಬೇರ್ಪಟ್ಟವರಾಗಿರಬೇಕು. So the Israelites should be connected with Him, attached with Him, because God is holy and that is the truth, that is the only truth. ದೇವರು ಪರಿಶುದ್ಧನಾಗಿರುವ ಕಾರಣ ಇಸ್ರಾಯೇಲರು ಆತನೊಂದಿಗೆ, ಆತನ ಸತ್ಯದೊಂದಿಗೆ ಅಂಟಿಕೊಂಡಿರಬೇಕು ಮತ್ತು ಆತನೊಂದಿಗೆ ಸಂಪರ್ಕವನ್ನು ಹೊಂದಿರಬೇಕು. So then, based on God's holiness and the uniqueness of children of Israel, Moses reminds them their responsibilities. ದೇವರು ಪರಿಶುದ್ಧನಾದ ಕಾರಣ ಮೋಶೆ ಮತ್ತೆ ಇಸ್ರಾಯೇಲರಿಗೆ ಅವರ ಜವಾಬ್ದಾರಿಗಳನ್ನ ಅವರಿಗೆ ಮತ್ತೊಮ್ಮೆ ಅವರ ನೆನಪಿಗೆ ತರುವಂತವನಾಗಿದ್ದಾನೆ. So here Moses reminds them that they should honor or give reverence to the parents. ಇಲ್ಲಿ ಮೋಶೆ ಮತ್ತೆ ಅವರ ನೆನಪಿಗೆ ತರ್ತಾನೆ, ಅವರು ಇಸ್ರಾಯೇಲರು ಅವರು ತಮ್ಮ ತಂದೆ ತಾಯರನ್ನ, ಪೋಷಕರನ್ನ ಗೌರವಿಸಬೇಕು, ಸನ್ಮಾನಿಸಬೇಕು ಎಂಬುದರ ಪ್ರಾಮುಖ್ಯತೆಯನ್ನು ಅವರಿಗೆ ಹೇಳಿಕೊಡ್ತಾನೆ. How do we understand this? ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? Mother is mentioned first. ತಾಯಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸುವಂತದನ್ನ ನಾವು ನೋಡ್ತೇವೆ. Because children know their mothers before they know their fathers. ಯಾಕೆಂದರೆ ಮಕ್ಕಳು ತಂದೆಯನ್ನ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಮ್ಮ ತಾಯಂದಿರನ್ನ ತಿಳಿದುಕೊಳ್ಳುತ್ತಾರೆ. So the reverence of parents is linked to the reverence to the Lord. ಹೆತ್ತವರಿಗೆ ಭಕ್ತಿ ತೋರಿಸುವಂತದನ್ನ ದೇವರಿಗೆ ಅಂದ್ರೆ ಭಗವಂತನಿಗೆ ಭಕ್ತಿ ತೋರಿಸುವುದರೊಂದಿಗೆ ಸಂಬಂಧವನ್ನ ನೋಡುತ್ತವೆ. So the parents should teach the children to fear the Lord.
ಆದ್ರಿಂದ ತಂದೆ ತಾಯಂದಿರು ಮಕ್ಕಳು ದೇವರಿಗೆ ಭಯಪಡಬೇಕೆಂಬುವಂತ ವಿಚಾರವನ್ನ ಅವರು ಕಲಿಸಿಕೊಡಬೇಕು. So the parents should not be selfish. ಆದ್ರಿಂದ ತಂದೆ ತಾಯಂದಿರು ಸ್ವಾರ್ಥಿಗಳಾಗಿರಬಾರ್ದು. So when Paul writes, and in Proverbs he say, parents provide inheritance for children. ಆದ ಕಾರಣ ಪೌಲನು ಹೇಳ್ತಾನೆ ಎಫೆಸ ಪತ್ರಿಕೆಯಲ್ಲಿ ಹೆತ್ತವರಿಗೆ ಆತನು ಸೂಚನೆಗಳನ್ನ ಕೊಡುವಂತವನಾಗಿದ್ದಾನೆ. ಯಾಕಂದ್ರೆ ತಂದೆ ತಾಯರು ಅವರು ಮಕ್ಕಳಿಗೆ ಅವರು ಆಸ್ತಿಯಾಗಿದ್ದಾರೆ ಎಂಬಂತ ವಿಚಾರವನ್ನು ಅವ್ರು ಹೇಳ್ತಾನೆ. But in many cultures, including Indian culture, they expect the children to get inheritance for parents. ಆದ್ರೆ ನಾವು ನೋಡ್ತೇವೆ ಅನೇಕ ಸಂಸ್ಕೃತಿಗಳಲ್ಲಿ, ವಿಶೇಷವಾಗಿ ಭಾರತದಲ್ಲಿ ನಾವು ನೋಡ್ತೇವೆ, ಮಕ್ಕಳು ತಂದೆ ತಾಯಂದಿರಿಂದ ತಮ್ಮ ಪಿತ್ರಾರ್ಜಿತವಾದಂತ ಆಸ್ತಿಗಳನ್ನ ಪಡೆದುಕೊಳ್ಳಬೇಕೆಂಬುದಾಗಿ ಅವರು ಹಾತೊರೆಯುವಂತವರಾಗಿದ್ದಾರೆ. Parents should be always proactive. They should be bringing up the children in the fear of the Lord and giving them the right inheritance. ಆದರೆ ತಂದೆ ತಾಯಂತರು ಅವರು ಮುಂದಾಲೋಚನೆಯನ್ನು ವಹಿಸಿಕೊಂಡು ಮಕ್ಕಳಿಗೆ ದೇವರ ಮೇಲೆ ಭಯಭಕ್ತಿಯಿಂದ ಅವರನ್ನ ಬೆಳೆಸುವಂತವರಾಗಿರಬೇಕು. ಮಾತ್ರವಲ್ಲದೆ ಅವರಿಗೆ ಉತ್ತಮವಾದಂತ ಒಂದು ಆಸ್ತಿಯನ್ನ ಅವರು ನೀಡುವಂತವರಾಗಿರ್ಬೇಕು. Paul writes, the parents should not provoke their children. ಪೌಲನು ಬರೀತಾನೆ ಎಫೆಸ ಪತ್ರಿಕೆಯಲ್ಲಿ, ಹೆತ್ತವರಿಗೆ ಮಕ್ಕಳು ಕೋಪವನ್ನ ಎಪ್ಪಿಸಬಾರದು ಎಂಬುದಾಗಿ. So that means provoking them to do something wrong. ಅಂದರೆ ಅವರು ತಪ್ಪು ಕಾರ್ಯಗಳನ್ನ ಮಾಡೋದಕ್ಕೆ ಮಕ್ಕಳು ತಂದೆ ತಾಯಿಯರನ್ನ ಅವರಿಗೆ ಪ್ರಚೋದನೆಯನ್ನ ನೀಡಬಾರದು. So Herodias, the mother of Salome, provoked Salome to ask for the head of John the Baptist. ನಮಗೆ ಗೊತ್ತಿದೆ, ಸ್ನಾನಿಕನಾದಂತ ಯೋಹಾನನ ತಲೆಯನ್ನ ಕೇಳುವುದಕ್ಕೋಸ್ಕರವಾಗಿ ಹೆರೋದನ ಹೆಂಡತಿಯಾದಂತಹ ಸಲೋಮಿಯು ಅವಳು ಆ ಮಗಳನ್ನ ಪ್ರೇರೇಪಿಸುವುದನ್ನ ನಾವು ನೋಡುತ್ತೇವೆ. So that means as mother, she was misleading and misguiding her own daughter. ಇಲ್ಲಿ ನಾವು ನೋಡುತ್ತೇವೆ, ತನ್ನ ಮಗಳನ್ನ ತಪ್ಪು ದಾರಿಯಲ್ಲಿ ತಾಯಿ ನಡೆಸುವುದನ್ನ ನಾವು ನೋಡುತ್ತೇವೆ. So parents should not push the children into slavery or debt. ಆದ್ರಿಂದ ತಂದೆ ತಾಯಿಯರು ಮಕ್ಕಳನ್ನ ಸಾಲದಲ್ಲಿ ಅಥವಾ ಗುಲಾಮತನಕ್ಕೆ ತಳ್ಳಿಬಿಡಬಾರದು. So there are many families who are selling their children. ಅನೇಕ ಕುಟುಂಬಗಳು ತಮ್ಮ ಮಕ್ಕಳನ್ನ ಮಾರಿಕೊಳ್ಳುವುದನ್ನು ನಾವು ನೋಡ್ತೇವೆ. So the boys or the young boys are sold into slavery to do the menial work for a family so that these parents can have a better off life. ಅನೇಕ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ, ಸಣ್ಣ ಪುಟ್ಟ ಕೆಲಸಗಳನ್ನ ಕೂಲಿ ಕೆಲಸಗಳನ್ನ ಮಾಡುವುದಕ್ಕೋಸ್ಕರವಾಗಿ ತಮ್ಮ ಮಕ್ಕಳನ್ನ ಮಾರಿಬಿಡ್ತಾರೆ. ಯಾಕಂದ್ರೆ ಅವರು ಉತ್ತಮವಾದಂತ ಜೀವನವನ್ನ ಜೀವಿಸಬೇಕು ಎಂಬಂತ ಆ ಒಂದು ಕಾರಣಕ್ಕೆ ಆ ಮಕ್ಕಳನ್ನ ಈ ರೀತಿಯಾದಂತಹ ಗುಲಾಮತನಕ್ಕೆ ತಳ್ಳಿಬಿಡುವುದನ್ನು ನಾವು ನೋಡ್ತೇವೆ. Some parents sell their girls into prostitution. ಕೆಲವು ತಂದೆ ತಾಯಂದಿರು ತಮ್ಮ ಹೆಣ್ಣು ಮಕ್ಕಳನ್ನ ವೇಶ್ಯವಾಟಿಕೆಗೆ ಮಾರಿಕೊಳ್ಳುವುದನ್ನ ನಾವು ನೋಡ್ತೇವೆ. So the parents have to be parents according to the fear of the Lord and the law of the Lord. ಆದ ಕಾರಣ ತಂದೆ ತಾಯಂದಿರು ತಮ್ಮ ಜವಾಬ್ದಾರಿಯನ್ನ ದೇವರ ಭಯಭಕ್ತಿಯಲ್ಲಿ ಅವರು ನಡೆಸಿಕೊಳ್ಳಬೇಕು. ಮಾತ್ರವಲ್ಲದೆ ದೇವರ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಅವರು ಮಾಡಬೇಕು. They should not think they are gods and they can do whatever they want. ಆದ್ದರಿಂದ ಅವರಿಗೆ ಬೇಕಾದಂತ ರೀತಿಯಲ್ಲಿ ಅವರಿಗೆ ಮನಸ್ಸು ಬಂದ ಹಾಗೆ ಅವರು ಆದುಕೊಂಡು ಅವರು ಮಾಡುವಂತ ಇಲ್ಲ. They have to live under the lordship of God and his rules and regulations. ಆದ್ದರಿಂದ ಅವರು ಕರ್ತನ ಆ ಒಂದು ಮಾರ್ಗದರ್ಶನದಲ್ಲಿ ಆತನ ಆಜ್ಞೆಗಳಿಗೆ ಅನುಗುಣವಾಗಿ ಅವರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸುವಂತವರಾಗಿರಬೇಕು. So then Moses reminded them the rule or the law of Sabbath. ನಂತರ ನಾವು ನೋಡ್ತೇವೆ, ಮೋಶೆ ಸಬ್ಬತ್ತಿನ ಕುರಿತಾದಂತ ಆಜ್ಞಾವಿಧಿಗಳನ್ನ ಅವರಿಗೆ ನೆನಪು ಮಾಡ್ತಾನೆ. So it is commanded by God. ಇದು ದೇವರಿಂದ ಆಜ್ಞಾಪಿಸಲ್ಪಟ್ಟದಾಗಿತ್ತು.
So when we read the creation history in Genesis chapter 1, ಸೃಷ್ಟಿಯ ಪ್ರಾರಂಭವನ್ನ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, so the Lord created the world in 6 days. ದೇವರು ಇಡೀ ಪ್ರಪಂಚವನ್ನ 6 ದಿನಗಳಲ್ಲಿ ಆತನು ಸೃಷ್ಟಿ ಮಾಡ್ತಾನೆ. And after the creation, he rested and sanctified it as Sabbath as a model for humans. ನಾವು ನೋಡ್ತೇವೆ, ಸೃಷ್ಟಿ ಮಾಡಿದ ನಂತರ ಸೃಷ್ಟಿಕರ್ತನಾದಂತ ದೇವರು ಆತನು ವಿಶ್ರಾಂತಿಯನ್ನ ತೆಗೆದುಕೊಂಡನೆಂಬುದಾಗಿ ಈ ವಿಶ್ರಾಂತಿಯು ಸಬ್ಬತ್ ದಿನವಾಗಿದೆ. So God did not need rest. ದೇವರಿಗೆ ವಿಶ್ರಾಂತಿ ಅಗತ್ಯವಿರಲಿಲ್ಲ. He took rest to teach humans that they should take rest. ಮನುಷ್ಯರಿಗೆ ವಿಶ್ರಾಂತಿಯನ್ನ ಕಲಿಸಿಕೊಡುವುದಕ್ಕೋಸ್ಕರವಾಗಿ ದೇವರು ವಿಶ್ರಾಂತಿ ತೆಗೆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. And for the humans, the first day was rest. ಆದ ಕಾರಣ ಮನುಷ್ಯರಿಗೆ ಅವರ ಮೊದಲನೇ ದಿನ ವಿಶ್ರಾಂತಿಯ ದಿನವಾಗಿತ್ತು. So then he starts working. ಆಮೇಲೆ ನಾವು ನೋಡ್ತೇವೆ ಮನುಷ್ಯನು ಕೆಲಸ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. So that gives the importance of rest for humans. ಇದು ಮನುಷ್ಯರಿಗೆ ವಿಶ್ರಾಂತಿಯ ಅತ್ಯಗತ್ಯತೆಯನ್ನ ನಮಗೆ ಕಲಿಸಿಕೊಡುವಂತದ್ದಾಗಿದೆ. So as work is important, sleep is also important, Sabbath or rest is also important. ಯಾವ ರೀತಿಯಾಗಿ ಕೆಲಸವು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯವು ನಾವು ವಿಶ್ರಾಮವನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಮಲಗುವಂಥದ್ದು. But some people try to make Sabbath itself as God. ಆದರೆ ಕೆಲವರು ಸಬ್ಬತ್ತನ್ನೇ ದೇವರಾಗಿ ಮಾಡಿಕೊಂಡು ಬಿಡ್ತಾರೆ. So the Pharisees and Sadducees made Sabbath as God. ನಾವು ನೋಡ್ತೇವೆ ಫರಿಸಾಯರು ಸದ್ದುಕಾಯರು ಸಬ್ಬತ್ ದಿನವನ್ನ ಅವರು ದೇವರಾಗಿ ಅವರು ಬದಲಾಯಿಸಿದರು. So one day Lord Jesus explained to them, Sabbath is created for people, for humans, and humans were not created for Sabbath. ಆದ ಕಾರಣ ಯೇಸು ಕ್ರಿಸ್ತನು ಪರಿಸಾಯರಿಗೆ ಈ ಸತ್ಯವನ್ನ ಅವರಿಗೆ ತಿಳಿ ಹೇಳಿದನು. ಅಂದ್ರೆ ಸಬ್ಬತ್ತನ್ನು ಜನರಿಗಾಗಿ ಸೃಷ್ಟಿಸಲಾಗಿದೆಯೇ ಹೊರತು ಜನರನ್ನು ಸಬ್ಬತ್ತಿಗಾಗಿ ಸೃಷ್ಟಿಸಲಾಗಲಿಲ್ಲ. So God created Sabbath for the benefit of people and not people for Sabbath. ಆದ್ರಿಂದ ದೇವರು ಸಬ್ಬತ್ತನ್ನ ಜನರ ಉಪಯೋಗಕ್ಕಾಗಿ ದೇವರು ಅದನ್ನ ಸೃಷ್ಟಿ ಮಾಡಿದನೇ ಹೊರತು ಜನರನ್ನ ಸಬ್ಬತ್ತಿಗಾಗಿ ಸೃಷ್ಟಿ ಮಾಡಲಿಲ್ಲ. So rest does not mean being lazy and doing nothing. ವಿಶ್ರಾಂತಿ ಎಂದರೆ ಸೋಮಾರಿಯಾಗಿರುವುದು ಅಥವಾ ಏನನ್ನು ಮಾಡದೇ ಇರುವಂತದಲ್ಲ. For some people rest means eating a lot and sleeping a lot. ಕೆಲವರಿಗೆ ವಿಶ್ರಾಂತಿ ಅಂದ್ರೆ ಬಹಳಷ್ಟು ಆಹಾರವನ್ನ ತಿನ್ನುವಂಥದ್ದು ಮತ್ತು ಬಹಳಷ್ಟು ವಿಶ್ರಾಂತಿಯನ್ನ ಅಂದ್ರೆ ಏನು ಮಾಡದೆ ಸುಮ್ಮನೆ ಇರುವಂತದ್ದು ಎಂಬುದಾಗಿದೆ. So the rest is to remember God. ವಿಶ್ರಾಂತಿಯು ದೇವರನ್ನ ನಾವು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿರಬೇಕು. 6 days we could be busy with our work, so we stop all the work on 7th day, focus ourselves on God. 6 ದಿನಗಳ ಕಾಲ ನಾವು ನಮ್ಮದೇ ಆದಂತಹ ಚಟುವಟಿಕೆಗಳಲ್ಲಿ ದಿನಚರಿ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ. 7ನೇ ದಿನ ನಾವು ದೇವರನ್ನ ನೆನಪು ಮಾಡಿಕೊಳ್ಳುವಂತವರಾಗಿರಬೇಕು. So first thing we remember is we are not created for the work, we are created for God. ಮೊದಲನೇದಾಗಿ ನಾವು ತಿಳ್ಕೊಳ್ಳಬೇಕು, ನಾವು ಕೆಲಸಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದವರಲ್ಲ, ನಾವು ದೇವರಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. So we are created for God and we are created to worship God. ನಾವು ದೇವರಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟವರಾದ ಕಾರಣ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. So we are to give glory to God by our life. ಆದ್ರಿಂದ ದೇವರಿಗೆ ನಮ್ಮ ಜೀವಿತದ ಮೂಲಕವಾಗಿ ನಾವು ಮಹಿಮೆಯನ್ನ ಉಂಟು ಮಾಡುವಂತವರಾಗಿರ್ಬೇಕು. On the Sabbath day we reflect what we did on 6 days. Did we give glory to God or not? ನಾವು 6 ದಿನಗಳು ಮಾಡಿದಂತ ಕೆಲಸ ಕಾರ್ಯವನ್ನ 7ನೇ ದಿನದಲ್ಲಿ ನಮ್ಮನ್ನೇ ನಾವು ಪರಿಶೀಲನೆ ಮಾಡಿಕೊಂಡು ನಾವು ದೇವರಿಗೆ ಕೊಡಬೇಕಾದಂತ ಮಹಿಮೆಯನ್ನ ಕೊಟ್ಟಿದೆಯೋ ಇಲ್ಲವೋ ಎಂಬುದನ್ನ ನಾವು ಮನದಟ್ಟು ಮಾಡಿಕೊಳ್ಬೇಕು. So we have to be cleansed again, asking Lord to help us for the next 6 days to do His will and give glory to Him.
ಆದ್ರಿಂದ ಮುಂದಿನ 6 ದಿನಗಳಿಗೆ ನಾವು ದೇವರಿಗೆ ನಾವು ಮಹಿಮೆ ಕೊಟ್ಟು ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಂಡು ನಮ್ಮನ್ನೇ ನಾವು ದೇವರ ಚಿತ್ತಕ್ಕೆ ಒಳಪಡಿಸಿಕೊಂಡು ಆತನನ್ನ ಘನಪಡಿಸುವಂತೆ ನಾವು ಮುಂದಿನ 6 ದಿನಗಳನ್ನ ನಾವು 6 ದಿನಗಳಲ್ಲಿ ಕೆಲಸ ಮಾಡುವಂತವರಾಗಿರ್ಬೇಕು. Sabbath day is a holy day because God is holy, and we cleanse ourselves and become holy to worship the Lord in splendor of holiness. 7ನೇ ದಿನ ಅದು ಪರಿಶುದ್ಧವಾದಂತ ದೇವರ ದಿನವಾಗಿದೆ. ದೇವರು ಪರಿಶುದ್ಧನಾಗಿರುವ ಕಾರಣ ನಾವು ಸಹ ಪರಿಶುದ್ಧರಾಗಿ ನಮ್ಮನ್ನೇ ನಾವು ತೊಳೆದುಕೊಂಡವರಾಗಿ ಪರಿಶುದ್ಧ ಜನಾಂಗವಾಗಿ ನಾವು ಆತನನ್ನ ಆರಾಧಿಸುವಂತವರಾಗಿರ್ಬೇಕು. And Moses reminds the nation of Israel again the second commandment, that they reject all idols. ಮತ್ತೆ ಮೋಶೆಯು ದೇವರು ಕೊಟ್ಟಂತಹ ದಶಾಜ್ಞೆಗಳಲ್ಲಿ 2ನೇ ಆಜ್ಞೆಯಾಗಿದೆ, ವಿಗ್ರಹಾರಾಧನೆಯನ್ನ ವಿರೋಧಿಸಬೇಕೆಂಬುದಂತ ಆಜ್ಞೆಯಾಗಿದೆ. ಅದನ್ನು ಮತ್ತೆ ಮೋಶೆ ಅವರ ನೆನಪಿಗೆ ತಂದು ಕೊಡ್ತಾನೆ. The nation of Israel tried to follow other nations. ನಾವು ನೋಡ್ತೇವೆ ಇಸ್ರಾಯೇಲ್ ಜನಾಂಗದವರು ಅವರು ಇತರ ಜನಾಂಗದವರು ಹಾಗೆ ಅನ್ಯ ಜನಾಂಗದವರ ಹಾಗೆ ಅವರು ಅನೇಕ ವಿಗ್ರಹಗಳನ್ನ ಆರಾಧನೆ ಮಾಡುವುದನ್ನು ನಾವು ನೋಡ್ತೇವೆ. So they followed the Egyptian gods, they followed the Assyrian gods, they followed their own self-made gods. ಅವರು ಐಗುಪ್ತ ದೇಶದ ದೇವತೆಗಳನ್ನ ಆರಾಧಿಸಿದರು, ಅವರು ಸಿರಿಯ ದೇಶದ ದೇವತೆಗಳನ್ನ ಆರಾಧನೆ ಮಾಡಿದರು. ಮಾತ್ರವಲ್ಲದೆ ತಮಗೆ ತಾವೇ ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡು ಅವುಗಳನ್ನು ಸಹ ಅವರು ಆರಾಧನೆ ಮಾಡಿದರು. For nearly 800 years, the nation of Israel again and again violated this commandment. ನಾವು ನೋಡ್ತೇವೆ ಸುಮಾರು 800 ವರ್ಷಗಳ ಕಾಲ ಮತ್ತೆ ಪುನರಾವರ್ತಿಸಿ ಅವರು ದೇವರ ಈ ಆಜ್ಞೆಯನ್ನ ಅವರು ಅಲ್ಲಗಳೆದರು ಎಂಬುದಾಗಿ ನಾವು ನೋಡ್ತೇವೆ. So from the Moses time when the law was given and the book of Leviticus was written until they were taken as captives to Babylon. ನಾವು ನೋಡ್ತೇವೆ ಮೋಶೆಯ ಮೂಲಕವಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಾಗ ಈ ಯಾಜಕ ಕಾಂಡ ಪ್ರಾರಂಭದಿಂದ ನಾವು ನೋಡ್ತೇವೆ ಬಾಬಿಲೋನ್ ದೇಶಕ್ಕೆ ಅವರು ಸೆರೆಯಾಗಿ ಹೋದಾಗ ಅಲ್ಲಿಯವರೆಗೆ ನಾವು ನೋಡ್ತೇವೆ ಅವರು ಈ ಒಂದು ಆಜ್ಞೆಯನ್ನ ಅವರು ಮೀರುವುದನ್ನ ನಾವು ನೋಡ್ತೇವೆ. The 400 years of Judges, they again and again went to idol worship. 400 ವರ್ಷಗಳ ಕಾಲದ ಆ ಒಂದು ಕಾಲದಲ್ಲಿಯೂ ಸಹ ಕಾಲಘಟ್ಟದಲ್ಲಿಯೂ ಸಹ ಮತ್ತೆ ಅವರು ಹಿಂತಿರುಗಿ ವಿಗ್ರಹ ಆರಾಧನೆಗೆ ಹೋಗುವುದನ್ನು ನಾವು ನೋಡುತ್ತೇವೆ. The 400 years of kings, they again and again went into idol worship. 400 ವರ್ಷಗಳ ಅರಸರ ಆಳ್ವಿಕೆಯಲ್ಲಿಯೂ ಸಹ ನಾವು ನೋಡ್ತೇವೆ ಮತ್ತೆ ಪುನರಾವರ್ತಿಸಿ ಅವರು ಅದೇ ತಪ್ಪುಗಳನ್ನ ಮಾಡುವುದನ್ನು ನಾವು ನೋಡ್ತೇವೆ. So then the Lord took the whole nation as captive, exiled migrants into Babylon. ಅದಾದ ನಂತರ ನಾವು ನೋಡುತ್ತೇವೆ ಅನೇಕ ಎಚ್ಚರಿಕೆಗಳ ನಂತರ ದೇವರು ಮತ್ತೆ ಇಸ್ರಾಯೇಲ್ ಜನಾಂಗವನ್ನ ಬಾಬಿಲೋನ್ ದೇಶಕ್ಕೆ ಅವರನ್ನ ಸೆರೆಯವರಾಗಿ ದೇವರು ಅವರನ್ನ ಕಳಿಸಿ ಬಿಡುವುದನ್ನು ನಾವು ನೋಡುತ್ತೇವೆ. So the 70 years of slavery healed the nation of Israel from idol worship. 70 ವರ್ಷಗಳ ಕಾಲ ಗುಲಾಮಗಿರಿಯ ಜೀವನವನ್ನು ನಡೆಸಿದ ನಂತರವಾಗಿ ನಾವು ನೋಡ್ತೇವೆ ಇಸ್ರಾಯೇಲ್ ಮತ್ತೆ ಅವರು ವಾಗ್ದಾನ ದೇಶಕ್ಕೆ ಮತ್ತೆ ತಿರುಗಿ ಬಂದು ದೇವರನ್ನು ಆರಾಧಿಸುವುದನ್ನು ನಾವು ನೋಡ್ತೇವೆ. So like Israel, any person can turn back to idols. ಇಸ್ರಾಯೇಲರ ಹಾಗೆ ಯಾರೇ ಆಗಲಿ ಅವರು ವಿಗ್ರಹಗಳ ಕಡೆಗೆ ಅವರು ತಿರುಗಿಕೊಳ್ಳಬಹುದು. One of the Bible scholars, John Calvin said, human heart is a factory that produces idols. ಜಾನ್ ಕ್ಯಾಲ್ವಿನ್ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅಂದ್ರೆ ಮಾನವ ಹೃದಯವು ವಿಗ್ರಹಗಳನ್ನ ಉತ್ಪಾದಿಸುವಂತ ಕಾರ್ಖಾನೆಯಾಗಿದೆ. So whatever gains our attention, whatever takes up all our energy, whatever takes up all our money is an idol. ನಮ್ಮ ಶಕ್ತಿಯನ್ನ ನಮ್ಮ ಹಣವನ್ನ ಮತ್ತು ನಮ್ಮ ಎಲ್ಲ ಜ್ಞಾನವನ್ನ ಖರ್ಚು ಮಾಡುವುದಕ್ಕೆ ನಾವು ಉಪಯೋಗಿಸ್ತೇವೋ ಅದು ನಮಗಿಂತ ಹೆಚ್ಚಾಗಿ ನಾವು ಅದನ್ನು ಉಪಯೋಗಿಸುವುದಾದರೆ ಅದು ವಿಗ್ರಹಕ್ಕೆ ನಾವು ಸಮಾನವಾಗಿ ನಾವು ಕಾಣುವಂತವರಾಗಿರ್ಬೇಕು. Children can become idols. ಮಕ್ಕಳು ಅವರು ಸಹ ಒಂದು ವಿಗ್ರಹವಾಗುವುದಕ್ಕೆ ಸಾಧ್ಯ. For some parents, their children are idols. ಕೆಲವು ಮಕ್ಕಳಿಗೆ ತಂದೆ ತಾಯಿಯರು ಅವರು ವಿಗ್ರಹಗಳಾಗಿದ್ದಾರೆ. For some grandparents,
the grandchild becomes the idol. ಕೆಲವು ಅಜ್ಜ ಅಜ್ಜಿಯಂದಿರಿಗೆ ತಮ್ಮ ಮೊಮ್ಮಕ್ಕಳು ವಿಗ್ರಹಗಳಾಗಿದ್ದಾರೆ. For some, the cine film actor becomes the idol. ಕೆಲವರಿಗೆ ಸಿನಿಮಾ ತಾರೆಯರು ನಟಿಸುವಂತ ನಟನಗಾರರು ಅವರು ಅವರ ವಿಗ್ರಹಗಳಾಗಿದ್ದಾರೆ. For some, cricket heroes become idols. ಕೆಲವರಿಗೆ ಕ್ರಿಕೆಟ್ ಆಟಗಾರರು ವಿಗ್ರಹಗಳಾಗಿದ್ದಾರೆ. For some, smartphone itself becomes idol. ಇನ್ನು ಕೆಲವರಿಗೆ ಸ್ಮಾರ್ಟ್ ಫೋನ್ಗಳೇ ವಿಗ್ರಹವಾಗಿ ಬಿಟ್ಟಿದೆ. So we have to examine ourselves. ಆದ ಕಾರಣ ನಾವು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. So God is only God, and all our adoration, all our passion, all our desires should be on Him alone. ಆದ್ರಿಂದ ನಾವು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮ ಎಲ್ಲ ಮಹಿಮೆ, ನಮ್ಮ ಎಲ್ಲ ಘನತೆ ಅವೆಲ್ಲವೂ ಸಹ ದೇವರಿಗೆ ಮಾತ್ರ ಸಲ್ಲತಕ್ಕದಾಗಿರಬೇಕು. So we should love the Lord with all our heart, all our mind, all our soul, and all our strength. ಆದ ಕಾರಣ ನಮ್ಮ ದೇವರನ್ನ ನಮ್ಮ ಪೂರ್ಣ ಮನಸ್ಸಿನಿಂದ, ನಮ್ಮ ಪೂರ್ಣ ಹೃದಯದಿಂದ, ನಮ್ಮ ಪೂರ್ಣ ಬುದ್ಧಿಯಿಂದ, ನಮ್ಮ ಪೂರ್ಣ ಶಕ್ತಿಯಿಂದ ನಾವು ಆತನನ್ನ ಆರಾಧಿಸುವಂತವರಾಗಿರ್ಬೇಕು. And then Moses talks about other laws of offering. ಅಷ್ಟು ಮಾತ್ರವಲ್ಲದೆ ಮೋಶೆಯು ಇನ್ನಿತರ ಯಜ್ಞಗಳ ಕುರಿತಾದಂತ ನಿಯಮಗಳನ್ನ ಮತ್ತೆ ಅವರಿಗೆ ನೆನಪಿಸ್ತಾನೆ. So a peace offering was for being at peace and in fellowship with God, was done on one's free will. ಮತ್ತೆ ನಾವು ನೋಡ್ತೇವೆ ಇಲ್ಲಿ ಸಮಾಧಾನ ಯಜ್ಞವನ್ನ ದೇವರೊಂದಿಗೆ ಸಮಾಧಾನದಿಂದ ಮತ್ತು ಅನ್ಯೋನ್ಯತೆಯಿಂದ ಇರುವುದಕ್ಕೋಸ್ಕರವಾಗಿ ಒಬ್ಬರ ಸ್ವಂತ ಇಚ್ಛೆಯ ಮೇರೆಗೆ ಮಾಡಲಾಗ್ತಾ ಇತ್ತು. So there are other offerings. When you commit sin, you have to do. ನೀವು ಪಾಪವನ್ನ ಮಾಡುವಾಗ ನೀವು ಇನ್ನೂ ಬೇರೆ ಬಲಿಗಳನ್ನ ಸಲ್ಲಿಸಬೇಕು. That is required, that is mandated. ಅದು ಅವಶ್ಯಕವಾದದ್ದು, ಅದು ಕಡ್ಡಾಯವಾಗಿ ಪಾಲಿಸಲೇಬೇಕಾದದ್ದು. But this offering is a voluntary offering. ಆದರೆ ಈ ಯಜ್ಞ, ಸಮಾಧಾನ ಯಜ್ಞ, ಇದು ಸ್ವಂತ ಇಚ್ಛೆಯಿಂದ ಮಾಡುವಂತದ್ದಾಗಿತ್ತು. So we rejoice in God's goodness and greatness, and we are willingly offering more sacrifices. ದೇವರ ಕೃಪೆಯನ್ನ, ಆತನ ದಯೆಯನ್ನ ನಾವು ಆಚರಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ, ಉದ್ದೇಶದಿಂದ ನಾವು ಈ ಒಂದು ಸಮಾಧಾನ ಯಜ್ಞವನ್ನ ನಾವು ಸ್ವ ಇಚ್ಛೆಯಿಂದ ನಾವು ಮಾಡುವಂತದ್ದಾಗಿದೆ. So this sacrifice cannot be kept and eaten on the next day. It has to be eaten on the same day. ಈ ಯಜ್ಞವನ್ನ ಮಾಡಿದ ನಂತರ ಅದರ ಇರುವಂತಹ ಒಂದು ಮಾಂಸವನ್ನ ಅದೇ ದಿನ ತಿನ್ನಬೇಕು. ಅದು ಮಾರನೇ ದಿನಗೋಸ್ಕರವಾಗಿ ಅದನ್ನ ಉಳಿಸಿಕೊಂಡು ಇಡುವಂತಿರ್ಲಿಲ್ಲ. So God does not like stale or rotten fellowship. ಇದರಿಂದ ನಾವು ತಿಳ್ಕೊಳ್ಳುವಂತ ವಿಚಾರ, ದೇವರು ಹಳಸಿದ ಸಹವಾಸವನ್ನ ಬಯಸುವವನಲ್ಲ. So all the offerings should be treated as holy and sacred. Otherwise it is profaned or corrupted. ಆದ್ರಿಂದ ಎಲ್ಲ ಯಜ್ಞವನ್ನ ಪರಿಶುದ್ಧವಾಗಿ ಪವಿತ್ರವೆಂದು ನಾವು ಪರಿಗಣಿಸಬೇಕು. ಇಲ್ಲವಾದರೆ ಅದು ಅಪವಿತ್ರವಾಗುವಂತದ್ದಾಗಿದೆ. So then Moses talks about being generous to the poor people. ಅಷ್ಟು ಮಾತ್ರವಲ್ಲದೆ ಉದಾರ ಮನಸ್ಸಿನಿಂದ ಬಡವರಿಗೆ ಒದಗಿಸುವಂತವರಾಗಿರ್ಬೇಕೆಂಬ ವಿಚಾರವನ್ನು ಸಹ ಮೋಶೆ ಹೇಳ್ತಾನೆ. So Lord Jesus Christ also said, the poor will be always with you. ಯೇಸು ಸ್ವಾಮಿಯು ಸಹ ಹೇಳ್ತಾನೆ, ನಿಮ್ಮ ಮಧ್ಯದಲ್ಲಿ ಯಾವಾಗಲೂ ಬಡವರು ಇರುತ್ತಾರೆ ಎಂಬುದಾಗಿ. Some people are upset with that. ಕೆಲವರು ಈ ಹೇಳಿಕೆಯ ಕುರಿತಾಗಿ ಅವರು ಕೇಳುವಾಗ ಅವರು ಬಹಳ ಗೊಂದಲಕ್ಕೊಳಗಾಗ್ತಾರೆ. So in the imperfect world, the political system, the economic system, the social systems keep some people poor. ಅದರಿಂದ ನಾವು ನೋಡುವಂತ ಈ ಒಂದು ರಾಜಕೀಯ, ಈ ಒಂದು ವ್ಯವಸ್ಥೆ ಏನಿದೆ, ಆರ್ಥಿಕ ವ್ಯವಸ್ಥೆ ಏನಿದೆ, ಇದು ಸರಿಯಾದಂತ ಒಂದು ವ್ಯವಸ್ಥೆ ಅಲ್ಲ. ಆದ ಕಾರಣ ಈ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ಕೆಲವರನ್ನ ಬಡವರಾಗಿಯೇ ಇಡುವಂತದ್ದಾಗಿರುತ್ತದೆ. God has allowed the poor to exist so that He can test the godly people, how they respond, how they treat, how they relate with the poor. ದೇವರು ಬಡವರನ್ನ ಒಂದು ಉದ್ದೇಶದಿಂದ ಇಟ್ಟಿದ್ದಾನೆ. ಏನಪ್ಪಾ ಅಂತಂದ್ರೆ ಅದರ ಮೂಲಕವಾಗಿ ನೀತಿವಂತರನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಅವರು ಇವರನ್ನ ಇಟ್ಟಿದ್ದಾನೆ. So Moses' law mandates that when you harvest the crops, you don't harvest everything, even to the end. So leave the margins so that
the poor people can collect it. ಆದ್ರಿಂದ ಅವರು ಕೊಯ್ಲು ಮಾಡುವಾಗ, ಅಂದ್ರೆ ಸುಗ್ಗಿಯ ಕಾಲದಲ್ಲಿ ಕೊಯ್ಲು ಮಾಡುವಾಗ ಅವರು ಹೊಲದ ಮೂಲೆಗಳನ್ನ ಕೊಯ್ಲು ಮಾಡದೆ ಅದನ್ನ ಬಿಟ್ಟು ಬಿಡಬೇಕಾಗಿತ್ತು. ಯಾಕಂದ್ರೆ ಇದ್ರ ಮೂಲಕವಾಗಿ ಬಡವರಿಗೆ ಅವರಿಗೆ ಒಂದು ಸಹಾಯವಾಗ್ತಾ ಇತ್ತು. ಅವರಿಗೂ ಸಹ ಆಹಾರ ಒಂದು ಒದಗಿಸುವಂತ ಒಂದು ಉದ್ದೇಶದ ಮೇರೆಗೆ ದೇವರು ಈ ಆಜ್ಞೆಯನ್ನು ಇಸ್ರಾಯೇಲ್ಗೆ ಕೊಡುವುದನ್ನು ನಾವು ನೋಡ್ತೇವೆ. God did not command them to leave the center, but the margins. ಅವರು ಮಧ್ಯಭಾಗದಲ್ಲಿ ಆ ಒಂದು ಸುಗ್ಗಿಯ ಮಧ್ಯಭಾಗದಲ್ಲಿರುವಂತಹ ಕೊಯ್ಲುಗಳನ್ನ ಬಿಡುವುದಕ್ಕೆ ಹೇಳಿಲ್ಲ, ಬದಲಾಗಿ ಮೂಲೆಗಳು, ಹೊಲದ ಮೂಲೆಗಳಲ್ಲಿರುವಂತಹ ಕೊಯ್ಲನ್ನ ಅವರು ಮಾಡದೆ ಅದನ್ನು ಹಾಗೆ ಬಿಟ್ಟು ಬಿಡಬೇಕೆಂಬುದಾಗಿ ಹೇಳಿ. The reason is the poor will be afraid to go inside the field to collect it, but if it is in the margin, they can pick and go. ಯಾಕಂದ್ರೆ ಬಡವರಿಗೆ ನೇರವಾಗಿ ಹೊಲದ ಮಧ್ಯಭಾಗದಿಂದ ಆ ಕೊಯ್ಲು ಮಾಡುವುದಕ್ಕೆ ಅವರಿಗೆ ಭಯವಾಗಬಹುದು ಅಥವಾ ಆತಂಕ ಉಂಟಾಗಬಹುದು. ಆದ ಕಾರಣ ಆ ಒಂದು ಹೊಲದ ಅಂಚಿನಲ್ಲಿರುವಂತಹ ಮೂಲೆಗಳಲ್ಲಿರುವಂತಹ ಕೊಯ್ಲನ್ನ ಮಾಡುವುದಕ್ಕೆ ಅವರಿಗೆ ಅನುಮತಿಯನ್ನ ದೇವರು ಕೊಟ್ಟಿದ್ದಾರೆ. God was concerned about the need of the poor as well as the dignity of the poor. ದೇವರು ಬಡವರ ಅವರ ಅಗತ್ಯತೆ ಕುರಿತಾಗಿ ಚಿಂತಿಸುವಂತವನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಅವರ ಗಣ್ಯತೆಯ ಕುರಿತಾಗಿಯೂ ಸಹ ಆತನು ಚಿಂತಿಸುವಂತವನಾಗಿದ್ದನು. So the harvest season not only for the farmers, it is for the poor also. ಆದ್ರಿಂದ ಈ ಒಂದು ಸುಗ್ಗಿಯ ಕಾಲ ಅದು ಕೇವಲ ಕೃಷಿ ಮಾಡುವಂತಹ ರೈತರಿಗೆ ಮಾತ್ರವಲ್ಲದೆ ಅದು ಬಡವರಿಗೂ ಸಹ ಸಂತಸವನ್ನ ತರುವಂತ ಒಂದು ಸಂದರ್ಭವಾಗಿತ್ತು. So also when the harvester cut and collect it in the hand, 1 or 2 seed may fall down. So the law says don't collect it, leave it, so that the poor can collect it. ಹೀಗೆ ಅವರು ಕೊಯ್ಲು ಮಾಡುವಾಗ ಕೆಲವೊಮ್ಮೆ ಆ ಒಂದು ಕೊಯ್ಲಿನಿಂದ 1-2 ಕಾಳುಗಳು ಕೆಳಗೆ ಬೀಳುವಂತ ಸಾಧ್ಯವಿತ್ತು. ಆದ್ರಿಂದ ಕೊಯ್ಲು ಮಾಡುವವರು ಆ ಕಾಳುಗಳನ್ನ ಅವರು ಅದನ್ನು ಶೇಖರಿಸುವಂತಿರ್ಲಿಲ್ಲ, ಅದನ್ನು ಹಾಗೆ ಬಿಟ್ಟು ಬಿಡಬೇಕಾಗಿತ್ತು. And sometimes the owners even instructed them to leave some seed deliberately. ಮಾತ್ರವಲ್ಲದೆ ಕೆಲವೊಮ್ಮೆ ಹೊಲದ ಮಾಲೀಕರುಗಳು ಅವರು ಉದ್ದೇಶಪೂರ್ವಕವಾಗಿ ಕೆಲವು ಕಾಳುಗಳನ್ನ ಅವರು ಹೊಲದಲ್ಲಿ ಬಿಡುವಂತೆ ಅವರು ಆಜ್ಞಾಪಿಸ್ತಾ ಇದ್ರು. After hundreds of years, Boaz obeyed that commandment. ಅನೇಕ ನೂರಾರು ವರ್ಷಗಳ ನಂತರವಾಗಿ ನಾವು ನೋಡ್ತೇವೆ, ಬೋವಜನು ಈ ಒಂದು ಆಜ್ಞೆಯನ್ನ ಅವನು ಅಕ್ಷರಶಃ ಪಾಲಿಸಿದನು. He instructed his harvesters to deliberately leave some seed so that Ruth can collect it. ಉದ್ದೇಶಪೂರ್ವಕವಾಗಿ ಕೆಲವೊಂದು ಕಾಳುಗಳನ್ನ, ಈ ಗೋಧಿಯ ಕಾಳುಗಳನ್ನ, ಕಣಜಗಳನ್ನ ಅಲ್ಲಿ ಹೊಲದಲ್ಲಿ ಬಿಡುವುದಕ್ಕೋಸ್ಕರವಾಗಿ ಬಿಡುವಂತೆ ಬೋವಜನು ತನ್ನ ಆಳುಗಳಿಗೆ ಕೊಯ್ಲು ಮಾಡುವಾಗ ಹೇಳ್ತಾನೆ. And Boaz and Ruth became the forefathers of the Messiah, Lord Jesus Christ. ಹೀಗೆ ನಾವು ನೋಡುತ್ತೇವೆ, ಬೋವಜನು ಮೆಸ್ಸಿಯನ ಅಂದ್ರೆ ಬೋವಜನು ರೂತಳು ಅವರಿಬ್ಬರು ಮೆಸ್ಸಿಯನ ಆಗಮನಕ್ಕೆ ಕಾರಣವಾಗುವುದನ್ನ ನಾವು ನೋಡುತ್ತೇವೆ ಆ ಒಂದು ವಂಶಾವಳಿಯ ಮೂಲಕವಾಗಿ. Apart from this, every 3 years there was a special tithe for relief of the poor. ಇಷ್ಟು ಮಾತ್ರವಲ್ಲದೆ ಪ್ರತಿ 3 ವರ್ಷಗಳಿಗೊಮ್ಮೆ ಬಡವರ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾದಂತ ಒಂದು ದಶಮ ಭಾಗವೂ ಸಹ ಇತ್ತು. So it was in like community places where the crops of the grains are kept, poor people can come and get it. ಇದು ಸಾಮಾನ್ಯವಾಗಿ ಆ ಒಂದು ಸಮುದಾಯದವರಿಗೋಸ್ಕರವಾಗಿ ಏರ್ಪಡಿಸಲ್ಪಟ್ಟಂತ ಒಂದು ನಿಗದಿಪಡಿಸಿದಂತ ಒಂದು ಸ್ಥಳದಲ್ಲಿ ಈ ಒಂದು ಖನಿಜಗಳನ್ನ ಶೇಖರಿಸಲಾಗ್ತಾ ಇತ್ತು. ಅಲ್ಲಿಂದ ಹೋಗಿ ಈ ಬಡವರು ಅವರು ಈ ಒಂದು ಆ ದವಸ ಧಾನ್ಯಗಳನ್ನ ಅವರು ತೆಗೆದುಕೊಳ್ಳಬಹುದಾಗಿತ್ತು. So the generosity of the Israelites help the poor people to work. They also have to come to the field, collect and get food with dignity. ಇದು ಈ ಒಂದು ಉದಾರತೆ ಏನನ್ನ ಪ್ರದರ್ಶಿಸುತ್ತದೆ ಅಂದ್ರೆ, ಈ ಬಡವರು ಸಹ ಅವರು ಹೊಲಕ್ಕೆ ಬಂದು ಅವರು ಆಹಾರವನ್ನ ಗಣ್ಯತೆಯಿಂದ ಅವರು ಗೌರವಪೂರ್ವಕವಾಗಿ ಅದನ್ನ ತೆಗೆದುಕೊಳ್ಳಬಹುದಾಗಿತ್ತು. ಮಾತ್ರವಲ್ಲದೆ ಅದಕ್ಕೋಸ್ಕರವಾಗಿ ಅವರು ಸಹ ಶ್ರಮಪಟ್ಟು ದುಡಿಯಬೇಕಾಗಿತ್ತು. So Moses' law not only instructed on spiritual things, it instructed on social life. ಮೋಶೆಯ ಆಜ್ಞೆಗಳು ಅದು
ಆತ್ಮೀಕವಾದಂತ ಅರ್ಥವನ್ನ ಕೊಡುವಂಥದ್ದು ಮಾತ್ರವಲ್ಲದೆ ಅದು ಸಾಮಾಜಿಕವಾದಂತ ನಿಬಂಧನೆಗಳನ್ನು ಸಹ ಅವರಿಗೆ ಒದಗಿಸಿದಂತದಾಗಿತ್ತು. So that all people, including the poor, are taken care of. ಇದರ ಮೂಲಕವಾಗಿ ಬಡವರು ಸಹ ಸಂರಕ್ಷಿಸಲ್ಪಟ್ಟು ಆರೈಕೆ ಹೊಂದಿಕೊಳ್ಳುವುದಕ್ಕೆ ಸಹಾಯವಾಗ್ತಾ ಇತ್ತು. Then Moses reminds them about honesty. ನಂತರ ಮೋಶೆ ಪ್ರಾಮಾಣಿಕತೆಯ ಕುರಿತಾಗಿ ಅವರಿಗೆ ಜ್ಞಾಪಕಪಡಿಸ್ತಾನೆ. So this is again the reminder of the 10 commandments, that they should not lie, deal falsely with others. ಇದು ಮತ್ತೆ ನಾವು ನೋಡುತ್ತೇವೆ, ದಶ ಆಜ್ಞೆಯ ಮತ್ತೊಂದು ಪುನರಾವರ್ತನೆ ಆಗಿದೆ. ಅವರು ಸುಳ್ಳು ಹೇಳಬಾರದು ಮತ್ತು ಇತರರೊಂದಿಗೆ ಅವರು ಸುಳ್ಳಾಗಿ ವರ್ತಿಸಬಾರದು. In all aspects of life. ಅವ್ರ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮಾಣಿಕತೆಯನ್ನ ಪಾಲಿಸಿಕೊಳ್ಳಬೇಕಾಗಿತ್ತು. In family life, in financial life, in social life, in relationship with siblings, in all life, honesty is expected. ಅವರು ತಮ್ಮ ಕುಟುಂಬ ಜೀವಿತದಲ್ಲಿ ತಮ್ಮ ಒಡ ಹುಟ್ಟಿದವರೊಟ್ಟಿಗೆ, ತಮ್ಮ ಅಣ್ಣ ಬಂಧು ಬಳಗದವರೊಟ್ಟಿಗೆ ಮಾತ್ರವಲ್ಲದೆ ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲಾ ವಿಚಾರಗಳಲ್ಲಿಯೂ ಸಹ ಅವರು ಪ್ರಾಮಾಣಿಕತೆಯನ್ನ ಪಾಲಿಸುವಂತವರಾಗಿರ್ಬೇಕು. God is holy, God is truth, so we cannot lead a life of lie, falsehood or hypocrisy. ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಸತ್ಯವಂತನಾಗಿದ್ದಾನೆ. ಆದ ಕಾರಣ ನಾವು ಸುಳ್ಳಿನ ಜೀವನವನ್ನ, ಅಂದರೆ ಕಪಟತನದ ಮೋಸತನದ ಜೀವನವನ್ನ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. Opposite of honesty is hypocrisy. ಪ್ರಾಮಾಣಿಕತೆಯ ವಿರುದ್ಧವಾಗಿದೆ, ಅದಕ್ಕೆ ತದ್ವಿರುದ್ಧವಾಗಿದೆ ನಾವು ಕಪಟಿಗಳಾಗಿರುವಂಥದ್ದು. That means behaving in a different way and thinking in a different way. ಅಂದರೆ ಸತ್ಯಕ್ಕೆ ವಿರುದ್ಧವಾಗಿ ನಾವು ವಿಭಿನ್ನವಾಗಿ ಆಲೋಚಿಸುವಂತವರು ಮತ್ತು ವರ್ತಿಸುವಂತವರು. Then Moses' law expands and says human compassion is essential. ಮತ್ತೆ ನಾವು ನೋಡ್ತೇವೆ ಮೋಶೆ ಆಜ್ಞೆಗಳು ಇನ್ನೂ ಹೆಚ್ಚು ವಿಸ್ತೀರ್ಣಗೊಳ್ತಾ ಇರುವಂತದನ್ನ ಇಲ್ಲಿ ಮಾನವ ಸಹಾನುಭೂತಿಯ ಕುರಿತಾಗಿ ಮೋಶೆ ಅವರಿಗೆ ತಿಳಿಸಿಕೊಡುವುದನ್ನ ನಾವು ನೋಡುತ್ತೇವೆ. The law of Moses forbids us from mocking and teasing and scorning. ಮೋಶೆಯ ದಶಾಜ್ಞೆಗಳು, ಮೋಶೆಗೆ ಕೊಟ್ಟಂತ ದಶಾಜ್ಞೆಗಳಲ್ಲಿ ನಾವು ನೋಡುತ್ತೇವೆ, ಮನುಷ್ಯರನ್ನ ಇತರರನ್ನ ಕೆಟ್ಟದಾಗಿ ನಾವು ನಡೆಸಿಕೊಳ್ಳಬಾರದು, ಅವರನ್ನ ಅಪಹಾಸ್ಯ ಮಾಡಬಾರದು, ವ್ಯಂಗ್ಯ ಮಾಡಬಾರದು, ಕೀಟ್ಲೆ ಮಾಡಬಾರದು ಎಂಬುದನ್ನು ನಾವು ನೋಡ್ತೇವೆ. We cannot be comfortable sitting with the mockers. ಅಪಹಾಸ್ಯ ಮಾಡುವರ ಒಟ್ಟಿಗೆ ನಾವು ಆರಾಮವಾಗಿ ಅವರ ಜೊತೆಗೆ ಇಜ್ಜೋಡಾಗಿ ನಾವು ಕುಳಿತುಕೊಳ್ಳಬಾರದು. The mockers say Jesus Christ is coming. You are saying it for 2000 years. He has not come. ಅಪಹಾಸ್ಯ ಮಾಡುವವರು ಹೇಳ್ತಾರೆ, ಯೇಸು ಕ್ರಿಸ್ತನು 2000 ವರ್ಷದಿಂದ ಆತನು ಬರ್ತಾನೆ ಅಂತ ಹೇಳ್ತಾನೆ, ಆದ್ರೆ ಇನ್ನೂ ಬಂದಿಲ್ಲ ಎಂದು ಹೇಳುವಂತ ಅಪಹಾಸ್ಯ ಮಾಡುವಂತವರ ಜೊತೆಗೆ ನಾವು ಇಜ್ಜೋಡಾಗಬಾರದು. They not only mock God, mock God's words, they mock God's creation. ಅವರು ದೇವರ ವಾಕ್ಯವನ್ನು ಅಪಹಾಸ್ಯ ಮಾಡುವವರು ಮಾತ್ರವಲ್ಲದೆ ಆತನ ಸೃಷ್ಟಿಯನ್ನು ಸಹ ಅಪಹಾಸ್ಯ ಮಾಡುವಂತವರಾಗಿರುತ್ತಾರೆ. So Moses' law forbids that they should not curse a deaf because he cannot hear. ಆದ್ರಿಂದ ಮೋಶೆಯ ಆ ಒಂದು ದಶಾಜ್ಞೆಯು ಈ ಒಂದು ಆಜ್ಞೆಯನ್ನ ಕೊಟ್ಟಿತ್ತು, ಅಂದ್ರೆ ಕಿವುಡನಿಗೆ ಕೇಳುವುದಕ್ಕೆ ಸಾಧ್ಯವಾಗದೇ ಇರುವ ಕಾರಣ ಅವನನ್ನ ಶಪಿಸಬಾರದು ಎಂಬುದಾಗಿ. That means we are taking advantage of that person's disability. ಅಂದ್ರೆ ಆ ವ್ಯಕ್ತಿಯ ಆ ಒಂದು ಬಲಹೀನತೆಯನ್ನ ನಾವು ದುರುಪಯೋಗ ಪಡಿಸಿಕೊಳ್ಳಬಾರದು. We may not be bold enough to curse a person who hears, but we get ungodly boldness to curse a deaf person. ಒಂದು ವೇಳೆ ಕಿವಿ ಕೇಳುವಂತ ವ್ಯಕ್ತಿಯನ್ನ ಶಪಿಸುವುದಕ್ಕೆ ನಮಗೆ ಧೈರ್ಯ ಸಾಕಾಗಿ ಇರದೇ ಇರಬಹುದು, ಆದರೆ ಒಬ್ಬ ಕಿವುಡನನ್ನ ನಾವು ಶಪಿಸುವುದಕ್ಕೆ ನಮಗೆ ಅಮಾನುಷ್ಯವಾದಂತ, ಅಂದ್ರೆ ದೈವಿಕವಲ್ಲದಂತ ಒಂದು ಧೈರ್ಯ ನಮ್ಮೊಳಗೆ ಬಂದು ನಾವು ಅವನನ್ನ ಶಪಿಸಬಹುದು. The similar way, putting block before the blind. ಅದೇ ರೀತಿಯಾಗಿ ಕುರುಡರಿಗೆ ಅಡ್ಡ ಹಾಕುವಂಥದ್ದು, ಅಂದ್ರೆ ಅವರು ಎಡವಿ ಬೀಳುವಂತೆ ಅವರ ಮುಂದೆ ತಡೆಯನ್ನ ಹಾಕುವಂಥದ್ದು. So doing or showing kindness to the people who are disabled is God's righteous act. ಆದ ಕಾರಣ ಈ ರೀತಿಯಾಗಿ ವಿಕಲಚೇತನರಿಗೆ ಮಾಡುವಂತ ಈ ರೀತಿಯಾದಂತ ಅಮಾನವೀಯವಾದಂತ ಕೃತ್ಯಗಳು ಅದು ದೇವರಿಗೆ ವಿರುದ್ಧವಾಗಿ
ಮಾಡುವಂತದಾಗಿರುವಂತದಾಗಿದೆ. But other religions teach if the person is deaf, it is his karma. So God has punished him. So we can also punish him. ಆದರೆ ಬೇರೆ ಇತರ ಧರ್ಮಗಳು ಹೇಳುವುದು ನಾವು ನೋಡುವುದಾದರೆ, ಅವನು ಕಿವುಡನಾಗಿರುವುದಕ್ಕೆ ಕಾರಣ ಅಥವಾ ಕುರುಡನಾಗಿರುವುದಕ್ಕೆ ಕಾರಣ ಅವನ ಕರ್ಮವೇ ಕಾರಣವಾಗಿದೆ, ಆದ್ರಿಂದ ಅವನು ಆ ಒಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ, ನಾವು ಸಹ ಅವನನ್ನು ಶಿಕ್ಷಿಸಬಹುದು ಎಂಬುದಾಗಿ. So such religion even approves such unrighteous activities against the poor and the marginalized and disabled. ಈ ರೀತಿಯಾಗಿ ಬಡವರಿಗೆ ಮಾತ್ರವಲ್ಲದೆ ಸಮಾಜದಲ್ಲಿ ಕೆಳಮಟ್ಟದಲ್ಲಿರುವಂತವರು, ನಿರಾಶ್ರಿತರಿಗೆ ಅಮಾನವೀಯವಾದಂತಹ ಕೃತ್ಯಗಳನ್ನ ಎಸಗುವುದಕ್ಕೆ ಆ ಧರ್ಮಗಳು ಪ್ರೋತ್ಸಾಹಿಸುವಂತದ್ದಾಗಿರುತ್ತದೆ. But God is holy. The impact of holiness on people of God is to show generosity, show kindness, and help those people. ಆದರೆ ನಮ್ಮ ದೇವರು ಆತನು ಪರಿಶುದ್ಧ ದೇವರಾಗಿದ್ದಾನೆ. ಆದ್ರಿಂದ ನಾವು ನೋಡುತ್ತೇವೆ, ಉದಾರತೆ ಮತ್ತು ದಯೆಯು ನಮ್ಮ ಪರಿಶುದ್ಧನಾದಂಥ ದೇವರ ಪ್ರತಿಬಿಂಬವಾಗಿದೆ. Compassion springs from the heart of God who is holy, revealed in the Son of God, who was compassionate on seeing the crowd. ನಾವು ನೋಡುತ್ತೇವೆ, ದೇವರ ಹೃದಯದಿಂದ ಆ ಒಂದು ಕರುಣೆಯು ಹುಕ್ಕಿ ಬರುವಂತದ್ದಾಗಿದೆ. ಅದು ನಾವು ನೋಡುತ್ತೇವೆ, ಆತನ ಜನ ಸಮೂಹವನ್ನು ನಾವು ನೋಡುವಾಗ ಆತನ ಮಗನ ಹೃದಯದಲ್ಲಿಯೂ ಸಹ ಆ ಜನರ ಕುರಿತಾಗಿರುವಂತಹ ಆ ಒಂದು ಕರುಣೆ ಉಕ್ಕಿ ಬರುವುದನ್ನು ನಾವು ಕಾಣ್ತೇವೆ. God's holiness is reflected in laws of justice and truthfulness. ದೇವರ ಪವಿತ್ರತೆಯು ಆತನ ನ್ಯಾಯ ಮತ್ತು ಸತ್ಯದ ನಿಯಮಗಳ ಮೂಲಕವಾಗಿ ಹೊರಬೀಳುವುದನ್ನು ನಾವು ನೋಡ್ತೇವೆ. The magistrates, judges have to represent holy God and pronounce righteous judgment. ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ನ್ಯಾಯಯುತವಾದಂತ ತೀರ್ಪನ್ನ ನೀಡಬೇಕಾಗಿತ್ತು. ಅವರು ಅನ್ಯಾಯವನ್ನು ಮಾಡುವಂತವರಾಗಿರಬಾರದು. Jesus Christ in his earthly ministry challenged the religious leaders to discern and give righteous judgment. ಯೇಸು ಸ್ವಾಮಿ ಆತನ ಭೂಲೋಕದ ಸೇವೆಯಲ್ಲಿ ಆತನು ಧಾರ್ಮಿಕ ಮುಖಂಡರಿಗೆ ಅವರು ನೀತಿವಂತವಾದಂತಹ ತೀರ್ಪುಗಳನ್ನ ಕೊಡಬೇಕೆಂಬುದಾಗಿ ಅವರಿಗೆ ಎಚ್ಚರಿಸುವುದನ್ನು ನಾವು ನೋಡ್ತೇವೆ. Judges should not favor the rich. Judges should not favor the mighty people, but pronounce God's judgment. ಈ ನ್ಯಾಯಾಧೀಶರು ಅವರು ಶ್ರೀಮಂತರಿಗೆ ಮಾತ್ರವಲ್ಲದೆ ಅಧಿಕಾರದಲ್ಲಿ ಇರುವಂತವರಿಗೆ ಅವರು ಒಲವನ್ನ ತೋರಿಸುವಂತವರಾಗಿರಬಾರದು, ಬಡವರನ್ನ ತಾರತಮ್ಯ ಮಾಡುವಂತವರಾಗಿರಬಾರದು. Then we should have a right relationship with others. ಆಗ ಮಾಡುವುದಾದರೆ ಮಾತ್ರ ನಾವು ಇತರರೊಂದಿಗೆ ಸರಿಯಾದ ರೀತಿಯಾದಂತಹ ಒಂದು ಸಂಬಂಧವನ್ನ ನಾವು ಬೆಳೆಸುವುದಕ್ಕೆ ಸಾಧ್ಯ. Love your neighbor as yourself. ನಿಮ್ಮ ನೆರೆಯವನನ್ನ ನಿಮ್ಮ ಹಾಗೆ ನೀನು ಪ್ರೀತಿಸು. If that is true, do not gossip. ಅದು ಸತ್ಯವಾದರೆ ನಾವು ನೆರೆಯವನೊಟ್ಟಿಗೆ ನಾವು ಹರಟೆ ಮಾಡಬಾರದು. So there should not be hatred but love. ಆದ್ರಿಂದ ದ್ವೇಷಿಸುವಂತವರಾಗಿರಬಾರದು, ಅವರನ್ನ ಪ್ರೀತಿಸುವಂತವರಾಗಿರಬೇಕು. If they do something wrong, we can correct them, we can rebuke them, but should not hate them. ಅವರು ತಪ್ಪು ಮಾಡಿದರೆ ನಾವು ಅದನ್ನ ಪ್ರೀತಿಯಿಂದ ತಿದ್ದು ಮಾಡುವಂತವರಾಗಿರಬೇಕು, ಅಥವಾ ಅವರನ್ನ ಖಂಡಿಸಬೇಕು, ಆದರೆ ಅವರನ್ನ ದ್ವೇಷಿಸಬಾರದು. We should not take vengeance because vengeance belongs to God. ನಾವು ಸೇಡು ತೀರಿಸಿಕೊಳ್ಳಬಾರದು, ಯಾಕಂದ್ರೆ ನ್ಯಾಯ ತೀರ್ಪು ಅದು ಕರ್ತನ ಕೈಯಲ್ಲಿದೆ. At the same time, we should not having hatred or grudge against anybody in our hearts and minds. ಅಷ್ಟು ಮಾತ್ರವಲ್ಲದೆ ನಮ್ಮ ಹೃದಯದಲ್ಲಿ ಆಗಲಿ ನಮ್ಮ ಮನಸ್ಸಿನಲ್ಲಿ ಆಗಲಿ ಯಾರ ವಿರುದ್ಧವಾಗಿಯೂ ಸಹ ದ್ವೇಷವು ಇರಬಾರದು. So then that is the law of purity. ನಂತರ ನಾವು ನೋಡುತ್ತೇವೆ ಪರಿಶುದ್ಧತೆಯ ನಿಯಮ. So in the ancient times they used to mix seeds, species of livestock, fabrics as sources for magical power. ಪುರಾತನ ಕಾಲಗಳಲ್ಲಿ ನಾವು ನೋಡುತ್ತೇವೆ ಬೀಜಗಳು, ಜಾನುವಾರುಗಳು, ಜಾತಿಗಳು, ಬಟ್ಟೆಗಳು ಈ ರೀತಿಯಾಗಿ ಮಿಶ್ರಣ ಮಾಡಿ ಅವರು ಮಾಂತ್ರಿಕ ಶಕ್ತಿಗಳನ್ನ ಪಡೆದುಕೊಳ್ಳುವುದನ್ನ ನಾವು ನೋಡುತ್ತೇವೆ. So the nation of Israel, the children of God, are forbidden to do that. ಆದರೆ ಇಸ್ರಾಯೇಲರು ಹಾಗೆ ಮಾಡುವುದನ್ನ ದೇವರು ತಡೆ ಮಾಡಿದರು. And also the law of
unlawful sexual relationships. ನಂತರವಾಗಿ ನಾವು ನೋಡ್ತೇವೆ ಕಾನೂನು ಬಾಹಿರ ಲೈಂಗಿಕ ಸಂಬಂಧಗಳು. So rape is forbidden. ಅತ್ಯಾಚಾರವು ನಿಷೇಧಿತವಾಗಿತ್ತು. So a man cannot rape a slave girl. ಒಬ್ಬ ಮನುಷ್ಯನು ಅಥವಾ ಒಬ್ಬ ವ್ಯಕ್ತಿಯು ಗುಲಾಮ ಹುಡುಗಿಯನ್ನ ಅತ್ಯಾಚಾರ ಮಾಡುವಂತದ್ದಿಲ್ಲ. Man was considered blameworthy, not the slave girls. ಹಾಗೆ ಮಾಡಿದರೆ ಆ ಮನುಷ್ಯನು ಅಪರಾಧಿಸ್ತನಾಗಿದ್ದಾನೆ ಅಥವಾ ತಪ್ಪಿಸ್ತನಾಗಿದ್ದಾನೆ, ಆ ಹುಡುಗಿಯಲ್ಲ. But when before Lord Jesus Christ they brought only the adulterous women, they did not bring the men. ಯೇಸು ಸ್ವಾಮಿಯ ಮುಂದೆ ಆ ಒಂದು ತಪ್ಪು ಮಾಡಿದಾಗ ಆ ಒಂದು ಹೆಣ್ಣು ಮಗಳನ್ನ ಮಾತ್ರ ಅವಳು ಹಿಡಿದುಕೊಂಡು ಅವರ ಮುಂದೆ ತಂದಿದ್ರು. ಆದರೆ ವ್ಯಭಿಚಾರ ಮಾಡಿದಂತ ಆ ಒಂದು ಪುರುಷನನ್ನ, ಆ ಒಂದು ಗಂಡಸನ್ನ ಅವರು ತಗೊಂಡ್ಬರ್ಲಿಲ್ಲ. So the law says the free man has more power, so he is more accountable and more punishable. ಸ್ವತಂತ್ರ ಮನುಷ್ಯನಿಗೆ ಹೆಚ್ಚಿನ ಅಧಿಕಾರವಿದೆ, ಆದ್ರಿಂದ ಅವನಿಗೆ ಹೆಚ್ಚಿನ ಜವಾಬ್ದಾರಿಯೂ ಸಹ ಇದೆ. So then the Lord restated the promise of that they will enter the promised land. But first 3 years they should not eat the fruit. From the 4th year they can eat the fruit which is grown in the promised land. ನಂತರ ನಾವು ನೋಡ್ತೇವೆ ದೇವರು ಮತ್ತೆ ಅವರಿಗೆ ವಾಗ್ದಾನವನ್ನು ಕೊಡ್ತಾರೆ. ಅವರು ವಾಗ್ದಾನ ದೇಶವನ್ನು ಸ್ವಾಧೀನಪಡಿಸಿಕೊಳ್ತಾರೆ. ಆದರೆ ಮೊದಲ 3 ವರ್ಷಗಳ ಕಾಲ ಆ ವಾಗ್ದತ್ತ ದೇಶದಿಂದ ಅವರು ಯಾವುದೇ ಹಣ್ಣುಗಳನ್ನ ಅವರು ತಿನ್ನುವಂತಿರ್ಲಿಲ್ಲ. ಅದಾದ ನಂತರ 4ನೇ ವರ್ಷದಿಂದ ಅವರು ಅದನ್ನು ಸೇವಿಸಬಹುದಾಗಿತ್ತು. So there are other laws that forbade the children of Israel against many religious and cult practices. ಇದೇ ರೀತಿಯಾಗಿ ಇನ್ನು ಅನೇಕ ಕಾನೂನುಗಳು ಇಸ್ರಾಯೇಲ್ ಮಕ್ಕಳಿಗೆ ದೇವರು ಕೊಟ್ಟಿದ್ದನು. ಅಲ್ಲಿದ್ದಂಥ ಧಾರ್ಮಿಕವಾದಂತಹ ಚಟುವಟಿಕೆಗಳಿಗೆ ಮಾತ್ರವಲ್ಲದೆ ಇತರ ಧರ್ಮಗಳಲ್ಲಿ ಅವರು ಪಾಲನೆ ಮಾಡ್ತಾ ಇದ್ದಂತ ಅನೇಕ ದುಷ್ಕಾರ್ಯಗಳಿಗೆ ಅವ್ರು ಮಾಡದಂತೆ ದೇವರು ಅವರಿಗೆ ಆಜ್ಞಾಪಿಸುವುದನ್ನು ನಾವು ನೋಡುತ್ತೇವೆ. Eating with blood, divination, soothsaying, cutting or shaving around the sides, cutting in flesh and tattoos. ರಕ್ತದೊಂದಿಗೆ ಊಟ ಮಾಡುವಂಥದ್ದು, ಭವಿಷ್ಯ ಹೇಳುವುದು, ಕಣಿ ಹೇಳುವುದು, ಬದಿಗಳನ್ನು ಕತ್ತರಿಸುವಂಥದ್ದು ಅಥವಾ ಕ್ಷೌರ ಮಾಡುವಂಥದ್ದು, ಮಾಂಸವನ್ನು ಕತ್ತರಿಸುವುದು, ಹಚ್ಚೆ ಹಾಕಿಸಿಕೊಳ್ಳುವಂಥದ್ದು, ಹೀಗೆ ಅನೇಕ ರೀತಿಯಾದಂಥ ಕಾನೂನುಗಳನ್ನು ಅವರಿಗೆ ಕೊಡಲ್ಪಟ್ಟಿತ್ತು. Giving daughter to become harlot, even like the Devadasi system, is forbidden. ಅಲ್ಲದೆ ಮಕ್ಕಳನ್ನ ವೇಶ್ಯಾಗಲು ಅವರು ಕೊಡುವಂಥದ್ದು ನಮ್ಮ ಭಾರತದಲ್ಲಿಯೂ ಸಹ ನಾವು ನೋಡ್ತೇವೆ. ದೇವದಾಸಿ ಪದ್ಧತಿ ಅಂತೆ ಅಲ್ಲಿ ಆ ದಿನದಲ್ಲಿ ಅವರು ಸಹ ಮಾಡ್ತಾ ಇದ್ರು. They should not regard mediums or use familiar spirits. ಅಷ್ಟು ಮಾತ್ರವಲ್ಲದೆ ಅವರು ಮಾಧ್ಯಮಗಳನ್ನ ಉಪಯೋಗಿಸಿ ಅವರು ದುಷ್ಟ ಆತ್ಮಗಳೊಂದಿಗೆ ಅವರು ಸಂಪರ್ಕವನ್ನ ಇಟ್ಟುಕೊಳ್ಳಬಾರದಾಗಿತ್ತು. And God demanded us to respect the elderly, old people, strangers. ಮಾತ್ರವಲ್ಲದೆ ದೇವರು ವೃದ್ಧರನ್ನ, ಅಪರಿಚಿತರನ್ನ, ಮಾತ್ರವಲ್ಲದೆ ಗ್ರಾಹಕರನ್ನ ಎಲ್ಲರನ್ನ ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಎಂಬುದನ್ನು ಆಜ್ಞಾಪಿಸ್ತಾನೆ. So showing respect to consumer is giving good service and honest scales and honest value system, reasonable rates. ಉತ್ತಮವಾದಂತ ಗ್ರಾಹಕರಿಗೆ ಉತ್ತಮವಾದಂತ ಸೇವೆಯನ್ನ ಸಲ್ಲಿಸುವುದು ಯಾವ ರೀತಿಯಾಗಿ ಅಂದ್ರೆ ಅವರನ್ನ ಗೌರವಿಸಬೇಕು, ಅವರಿಗೆ ಪ್ರಾಮಾಣಿಕವಾದಂತ ತಕ್ಕಡಿಗಳನ್ನ ಕೊಡಬೇಕು, ತಕ್ಕಡಿಗಳನ್ನ ಉಪಯೋಗಿಸಬೇಕು. ಮಾತ್ರವಲ್ಲದೆ ಅವರಿಗೆ ಉತ್ತಮವಾದಂತ ಬೆಲೆಯಲ್ಲಿ ಅವರಿಗೆ ಆ ಸೇವೆಯನ್ನ ಸಲ್ಲಿಸುವಂತವರಾಗಿರ್ಬೇಕು. Then in this chapter we see at least I am the Lord is repeated 15 times. ಈ ಒಂದು ವೇದ ಭಾಗಗಳಲ್ಲಿ ನಾವು ನೋಡುತ್ತೇವೆ ನಾನೇ ಕರ್ತನು ಎಂಬಂತ ವಾಕ್ಯವು 15 ಬಾರಿ ಪುನರಾವರ್ತನೆಗೊಳ್ಳುವುದನ್ನು ನಾವು ನೋಡುತ್ತೇವೆ. He is a distinct God and we are distinct people. ಆತನು ವಿಭಿನ್ನವಾದಂತ ದೇವರು, ಆದ್ರಿಂದ ನಾವು ವಿಭಿನ್ನವಾದಂತ ಒಂದು ಜನಾಂಗವಾಗಿದ್ದೇವೆ. He is a great God, we are great people. ಆತನು ದೊಡ್ಡ ದೇವರು, ಆದ್ರಿಂದ ನಾವು ದೊಡ್ಡ ಜನಾಂಗವಾಗಿದ್ದೇವೆ. He is holy God, so we are holy people. ಆತನು ಪರಿಶುದ್ಧ ದೇವರಾಗಿದ್ದಾನೆ, ನಾವು ಸಹ ಪರಿಶುದ್ಧ ಜನಾಂಗವಾಗಿದ್ದೇವೆ. So in this lesson we studied about the offerings. ಅದರಿಂದ ಈ ಒಂದು ಅಧ್ಯಯನದಲ್ಲಿ ನಾವು ಯಜ್ಞಗಳ ಕುರಿತಾಗಿ ಅಂದ್ರೆ ಬಲಿಗಳ ಕುರಿತಾಗಿ ನಾವು ತಿಳ್ಕೊಂಡಿದ್ದೇವೆ. About the blood, the life is in the blood. ರಕ್ತದ ಕುರಿತಾಗಿ ರಕ್ತದಲ್ಲಿ ಜೀವವಿದೆ ಎಂಬಂತ ಸತ್ಯವನ್ನು ತಿಳ್ಕೊಂಡಿದ್ದೇವೆ.
God is holy. We are distinct, separated people. ದೇವರು ಪರಿಶುದ್ಧನಾಗಿದ್ದಾನೆ, ನಾವು ವಿಭಿನ್ನರಾಗಿದ್ದೇವೆ, ಮಾತ್ರವಲ್ಲದೆ ನಾವು ಬೇರ್ಪಟ್ಟವರಾಗಿದ್ದೇವೆ. God's holiness is expressed in love, morality, godliness, and relationship. So should our life also should express these qualities. ದೇವರ ಪವಿತ್ರತೆ, ಆತನ ಪ್ರೀತಿ, ನೈತಿಕತೆ, ದೈವಭಕ್ತಿ ಮತ್ತು ಸಂಬಂಧಗಳಲ್ಲಿ ವ್ಯಕ್ತಪಡಿಸಲಾಗಿದೆ. ನಾವು ಸಹ ಇದನ್ನು ನಮ್ಮ ಜೀವಿತದಲ್ಲಿ ನಾವು ವ್ಯಕ್ತಪಡಿಸುವಂತವರಾಗಿರಬೇಕು. We have to remember that God is our Lord, who is distinct, great, and holy. ದೇವರು ನಮ್ಮ ಕರ್ತನಾಗಿದ್ದಾನೆ, ಆತನು ವಿಭಿನ್ನನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ, ಮಾತ್ರವಲ್ಲದೆ ಪವಿತ್ರನಾಗಿದ್ದಾನೆ. Let us close our eyes and pray. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Thank you, Lord, for speaking to us today. ತಂದೆ, ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for helping us to understand your holiness. ನಿನ್ನ ಪವಿತ್ರತೆಯನ್ನು ನಾವು ತಿಳ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. Thank you, Lord, for helping us to understand that life is in the blood. ರಕ್ತದಲ್ಲಿ ಜೀವವಿದೆ ಎಂಬಂತ ಸತ್ಯವನ್ನ ಅರಿತುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. Thank you, Lord, for teaching us that you are holy and you expect us to be holy. ಹೌದು ಸ್ವಾಮಿ, ನೀನು ಪರಿಶುದ್ಧನಾಗಿದ್ದಿ, ಆದ್ದರಿಂದ ನಾವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ ನೀನು ಬಯಸುತ್ತಿ ಎಂಬಂತ ಸತ್ಯವನ್ನ ನಮಗೆ ಕಲಿಸಿಕೊಡೋದಕ್ಕಾಗಿ ಸ್ತೋತ್ರ. Your holiness is expressed in love, morality, godliness, and relationship. ನಿನ್ನ ಪ್ರೀತಿಯು ಅದು ನೈತಿಕತೆ ಮಾತ್ರವಲ್ಲದೆ ನಿನ್ನ ನೀತಿವಂತನೆ ಮತ್ತು ನಿನ್ನ ಆ ಒಂದು ದಯೆ ಮೂಲಕವಾಗಿ ಅದು ಪ್ರಕಟವಾಗಿದೆ ಎಂಬಂತ ಸತ್ಯವನ್ನು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. Help us to reveal your holiness through our love towards neighbor, morality, godliness, and relationships. ಹೌದು, ನಿನ್ನ ಪ್ರೀತಿಯನ್ನ ನಾವು ಇತರರಿಗೆ ತೋರಿಸುವುದಕ್ಕೆ ನಮ್ಮ ಸಂಬಂಧಗಳ ಮೂಲಕವಾಗಿ, ನಮ್ಮ ಅನ್ಯೋನ್ಯತೆಯ ಮೂಲಕವಾಗಿ, ನಮ್ಮ ಕಾರ್ಯ ಚಟುವಟಿಕೆಗಳ ಮೂಲಕವಾಗಿ ಪ್ರಕಟಪಡಿಸುವುದಕ್ಕೆ ನಮಗೆ ಸಹಾಯ ಮಾಡು. Help us to understand that you are distinct God, we are distinct people. You are great God, we are great people. You are holy God, and we are holy people. ನೀನು ವಿಭಿನ್ನವಾದಂಥ ದೇವರು, ಆದ್ರಿಂದ ನಾವು ವಿಭಿನ್ನವಾದಂಥ ಜನರಾಗಿದ್ದೇವೆ. ನೀನು ದೊಡ್ಡ ದೇವರಾಗಿದ್ದೆ, ಆದ್ರಿಂದ ನಾವು ದೊಡ್ಡ ಜನಾಂಗವಾಗಿದ್ದೇವೆ. ಆದ್ರೆ ನೀನು ಪವಿತ್ರ ದೇವರಾಗಿದ್ದೆ, ಆದ್ರಿಂದ ನಾವು ಪವಿತ್ರ ಜನಾಂಗವಾಗಿದ್ದೇವೆ ಎಂಬಂತ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.